ఓకే. సౌండ్ జస్ట్ కమ్ 1 minute, Akshata. Can I start now? Yeah. Okay. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ನನಗೆ ಅವಕಾಶ ಕೊಟ್ಟಿದ್ದ ಗಿಲ್ಗಲ್ ಸರ್ಕಲ್ ಆಫ್ ಸ್ಟೋನ್ಸ್ ಸ್ಟೀಫನ್ ಕಡಿಗುಡಿ ಅಯ್ಯವ್ರಿಗೂ, ಸ್ಯಾರಾ ಅವ್ರಿಗೂ, ದಾನಿಯಲ್ ಬ್ರದರ್ಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಈ ದಿನ ನಾವು ಒಂದು ಹಾಡನ್ನು ಹಾಡಿಕೊಂಡು ನಾವು ದೇವರ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದುವರಿಯೋಣ. ಮಹಾಪರಿಶುದ್ಧನಾದ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ, ಸಮಯಕ್ಕಾಗಿ ವಂದನೆಗಳು, ಸ್ತೋತ್ರಗಳು, ಸ್ತೋತ್ರಗಳು, ಸ್ತೋತ್ರಗಳು ಕರ್ತನೆ. ಅಪ್ಪ, ನಿನ್ನ ಕೃಪೆ ಕರ್ತನೆ. ಇವತ್ತು ನಾವು ಸಜೀವವಾಗಿದ್ದೀವಿ ಅಂದರೆ ಕರ್ತನೆ ಅಪ್ಪ, ನೀನು ನಮ್ಮನ್ನು ಬಲಪಡಿಸುವ ದೇವರು, ಸ್ಥಿರಪಡಿಸುವ ದೇವರು, ಅದ್ಭುತವಾಗಿ ನಡೆಸುವ ದೇವರಾಗಿದ್ದಿ ಕರ್ತನೆ. ಅದಕ್ಕಾಗಿ ವಂದನೆಗಳು, ಸ್ತೋತ್ರಗಳಪ್ಪ. ಈ ತಿಂಗಳ ನಮಗೆ ದಯಪಾಲಿಸಿದ್ದಕ್ಕಾಗಿ ವಂದನೆಗಳು ಅಪ್ಪ. ಈ ದಿನದಲ್ಲಿ ಕರ್ತನೆ, ಈ ಸ್ತ್ರೀಯರ ಕೂಟದಲ್ಲಿ ಕರ್ತನೆ ನನಗೆ ಕರೆ ಕೊಟ್ಟು ಪಾಲ್ಗೊಳ್ಳುವಂತೆ ಮಾಡಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ ಕರ್ತನೆ ಅಪ್ಪ. ನಿಮ್ಮ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ ಕರ್ತನೆ. ನಿಮ್ಮ ಉದ್ದೇಶ ಸಫಲಗೊಳ್ಳಿ ಕರ್ತನೆ. ನಂಬಿಗಸ್ತಳಾಗಿ ನಿನಗೆ ಸೇವೆ ಮಾಡುವವಳಾಗಿ ನನ್ನನ್ನು ಆಶೀರ್ವದಿಸು ಕರ್ತನೆ. ಈ ದಿನ ಈ ಒಂದು ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ನಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರೊಂದಿಗೆ, ನನ್ನೊಂದಿಗೆ ದೇವರ ಆತ್ಮನೇ ನೀವು ಮಾತಾಡಿ ಬಲಪಡಿಸಿ ಅದ್ಭುತವಾಗಿ ನಮ್ಮನ್ನು ವಾಕ್ಯದ ಮೂಲಕ, ಹಾಡಿನ ಮೂಲಕ ನಡೆಸಬೇಕೆಂದು, ನೀವೇ ಮಹಿಮೆ ಹೊಂದಬೇಕೆಂದು, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಜೊತೆಗೆ ಯುಗದ ಸಮಾಪ್ತಿವರೆಗೂ ಪ್ರತಿದಿನ ಇರ್ತೀನಿ ಅಂತ ಹೇಳಿದ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಕೇಳಿ ನಂಬಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಎಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನ ನಾವು ತೆಲುಗು ಹಾಡನ್ನು ನಾನು ಹಾಡುತ್ತೇನೆ. నా బ్రతుకు దినములు లెక్కింపనేర్పుమో, దేవా ఈ భువిని వీడు గడియ నాకు చూపుము, ఇంకొంతకాలము ఆయుషు పెంచుమో, నా బ్రతుకు మార్చు కొందును సమయము నిమ్ము. ఎన్నో సంవత్సరాలు నన్ను దాటిపోవుచున్నవి, నా ఆశలు నా కలలుని వెంబడించుచుంటిని, ఫలాలు లేని వృక్షము వలె ఎదిగిపోతిని, ఏనాడు కూలిపోదును ఎరుగకుంటిని, నా మరణ రోదన ఆలకించుమో ప్రభు, మరల నన్ను నూతనముగా చిగురు వేయని, నా బ్రతుకు దినములు లెక్కింపనేర్పుము, దేవా ఈ భువిని వీడు గడియ నాకు చూపుము. నీ పిలుపు నేను మరచితి, నా పరుగులోని నలసితి, నా స్వార్థము నా పాపము పతన స్థితికి చేర్చెను, నా అంతమెటుల నుండును, భయము పుట్టుచున్నది, దేవా నన్ను మన్నించుము, నా బ్రతుకు మార్చుము, యేసుని చేతికి ఇక లొంగిపోదును.
విశేషముగా రూపించును నా శేష జీవితం. నా బ్రతుకు దినములు లెక్కింప నేర్పుము. దేవాయి భువిని వీడు గడియ నాకు చూపుము. ಸರಿ, ಈ ದಿನದಲ್ಲಿ ಸ್ತ್ರೀಯರ ಬಗ್ಗೆ ಈ ಒಂದು ದಿನಮಾನಗಳಲ್ಲಿ ಗಿಲ್ಗಲ್ ಸರ್ಕಲ್ ಆಫ್ ಸ್ಟೋನ್ಸ್ನಲ್ಲಿ ವುಮೆನ್ ಆಫ್ ದ ಬೈಬಲ್ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀರಂತ ಗೊತ್ತಾಯಿತು. ಅದಕ್ಕೆ ಈ ದಿನದಲ್ಲಿ ನನಗೆ ಬೈಬಲ್ ಸ್ತ್ರೀಯರಲ್ಲಿ ಸ್ಯಾರಳ ಬಗ್ಗೆ ಹೇಳಲಿಕ್ಕೆ ಸ್ಯಾರ ಸಿಸ್ಟರ್ ನನಗೆ ತಿಳಿಸಿದರು. ಅದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ನಾವು ಒಂದು ಸಾರಿ ಆದಿಕಾಂಡವನ್ನು ನಾವು 11ನೇ ಅಧ್ಯಾಯ 27ನೇ ವಚನದಿಂದ ನಾವು 32 ವಚನವರೆಗೂ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಅಬ್ರಹಾಮನ ಚರಿತ್ರೆ. ತೆರಹನ ವಂಶದವರ ಚರಿತ್ರೆ. ತೆರಹನು ಅಬ್ರಹಾಂ, ನಾಹೋರ, ಹಾರಾನನ್ನು ಪಡೆದನು. ಹಾರಾನನು ಲೋತನನ್ನು ಪಡೆದನು. ಹಾರಾನು ತಾನು ಹುಟ್ಟಿದ ದೇಶದೊಳಗೆ ಕಲ್ದಿಯರ ಊರು ಎಂಬ ಪಟ್ಟಣದಲ್ಲಿ ತನ್ನ ತಂದೆಯಾದ ತೆರಹನ ಹತ್ತಿರವೇ ಸತ್ತನು. ಅಬ್ರಹಾಮನು ನಾಹೋರನು ಮದುವೆ ಮಾಡಿಕೊಂಡರು. ಅಬ್ರಹಾಮನ ಹೆಂಡತಿಯ ಹೆಸರು ಸ್ಯಾರಾಳು. ನಾಹೋರನ ಹೆಂಡತಿಯ ಹೆಸರು ಮಿಲ್ಕ. ಈಕೆ ಹಾರಾನನ ಮಗಳು. ಹಾರಾನು ಮಿಲ್ಕಳಿಗೂ ಇಸ್ಕಲಿಗೂ ತಂದೆ. ಸಾರೈಳು ಬಂಜೆ ಆಗಿದ್ದರಿಂದ ಆಕೆಗೆ ಮಕ್ಕಳಿರಲಿಲ್ಲ. ತೆರಹು ತನ್ನ ಮಗನಾದ ಅಬ್ರಹಾಮನು ತನಗೆ ಮೊಮ್ಮಗನೂ ಹಾರಾನಿಗೆ ಮಗನೂ ಆಗಿರುವ ಲೋತನು ತನಗೆ ಸೊಸೆಯು ಅಬ್ರಹಾಮನ ಹೆಂಡತಿಯೂ ಆಗಿರುವ ಸ್ಯಾರೈಳನ್ನು ಕರ್ಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರೆಂಬ ಪಟ್ಟಣವನ್ನು ಬಿಟ್ಟನು. ಅವರು ಹಾರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸ ಮಾಡಿಕೊಂಡರು. ತೆರಹು 205 ವರ್ಷದಾಗಿದ್ದಾಗ ಕಾರಾನಿನಲ್ಲಿ ಸತ್ತನು. ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶಕ್ಕೆ ಹೋಗೋಣ. ಪರಿಶುದ್ಧನಾದ ದೇವರೇ, ಈ ದಿನ ನಮ್ಮ ಮುಂದೆ ಸ್ಯಾರಳನ್ನು ಕರ್ತನೆ ನೀವಿಟ್ಟಿದ್ದೀರಾ. ದೇವರಾತ್ಮನೇ, ನೀವು ಸತ್ಯವೇದದಲ್ಲಿ ಅವರನ್ನು ಬರೆಸಿದ್ರಿ. ಹಾಗಾಗಿ ಅವರ ಚರಿತ್ರೆ ಮೂಲಕ ನೀವು ನಮ್ಮೊಂದಿಗೆ ಮಾತಾಡ್ರಿ. ನನ್ನ ಜ್ಞಾನ ಸಾಲದು. ಪವಿತ್ರಾತ್ಮರೇ, ನಿನ್ನ ಸಹಾಯ, ನಿನ್ನ ಜ್ಞಾನವನ್ನು ಕೊಟ್ಟು ಕರ್ತನೆ, ಸ್ತ್ರೀಯರಾಗಿ ನಾವು ಯಾವ ರೀತಿ ಒಂದು ಚರಿತ್ರೆಯನ್ನು ನೋಡಿ ನಮ್ಮನ್ನು ನಾವು ತಿದ್ದುಕೊಳ್ಳಬೇಕೋ, ಸತ್ಯವೇದದಲ್ಲಿ ಬರೆಸಿದ ಸತ್ಯಾಂಶಗಳನ್ನು ಅರಿತವರಾಗಿ ಅದರ ಪ್ರಕಾರ ನಡ್ಕೊಳ್ಳುವ ಸ್ತ್ರೀಯರ ಹಾಗೆ ನಮ್ಮನ್ನು ಆಶೀರ್ವದಿಸಬೇಕೆಂದು ನನ್ನೊಂದಿಗೆ ಈ ಒಂದು ಗಿಲ್ಗಲ್ ಸರ್ಕಲ್ ಆಫ್ ಸ್ಟೋನ್ಸನ್ನು ವೀಕ್ಷಿಸ್ತಿರುವ ಪ್ರತಿಯೊಬ್ಬರೊಂದಿಗೆ ದೇವರಾತ್ಮನೇ ಇವತ್ತು ಮಾತಾಡಿ ನಮ್ಮನ್ನು ವಾಕ್ಯದ ಮೂಲಕ ಬಲಪಡಿಸಿ ಧೈರ್ಯಗೊಳಿಸಿ ನಮ್ಮ ಜೊತೆಗಿದ್ದು ಸರ್ವ ಸತ್ಯಗಳನ್ನು ತಿಳಿಪಡಿಸಬೇಕೆಂದು ಯಾವ ಯೋಗ್ಯತೆ ಇಲ್ಲದ ನನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತಾ, ನಿಮ್ಮ ಚಿತ್ತವೇ ನನ್ನ ಬಾಯಿಯ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿಮ್ಮ ದೃಷ್ಟಿಗೆ ಅಂಗೀಕಾರವಾಗಿರುವಂತೆ ಅಪ್ಪ ಈ ಚಿಕ್ಕ ಪ್ರಾರ್ಥನೆಯನ್ನು ಆಲಿಸಿ ಸಮಸ್ತ ವಿಷಯದಲ್ಲಿ ಘನಮಾನ ಮಹಿಮೆ ಹೊಂದಬೇಕೆಂದು ವಾಕ್ಯವಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳಿ ನಂಬಿ ಹೊಂದಿದ್ದೇವೆ ಕರ್ತನೆ, ಆಮೇನ್. ಪ್ರೈಸ್ ದ ಲಾರ್ಡ್. ಎಲ್ಲರಿಗೆ ಮುಖ್ಯವಾಗಿ ಈ ಅವಕಾಶವನ್ನು ಕೊಟ್ಟ ಸ್ಯಾರಾ ದೀಪು ಅವರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರಿಗೆ ಸಮಸ್ತ ಮಹಿಮೆ ಘನತ ಕೀರ್ತಿ ಉಂಟಾಗಲಿ. ನನ್ನ ಚಿಕ್ಕ ಸಾಕ್ಷಿ ಏನಂದರೆ, ಏಪ್ರಿಲ್ 19ವರೆಗೂ ನಾನು ದೇವರ ವಾಕ್ಯವನ್ನು ಜನವರಿ ತಿಂಗಳಿಂದ ನಂಬಿಕೆಯಿಂದ ನಾನು ಮಾಡ್ತಾ ಇದ್ದೆ ಸೇವೆ. 19ನೇ ತಾರೀಕಿಗೆ ನನ್ನ ಮಗನು ಸೀರಿಯಸ್ ಆಗಿ ಅಡ್ಮಿಟ್ ಆಗಿ 2 ಹಾಸ್ಪಿಟ್ಲು, ಹುಬ್ಬಳ್ಳಿ, ಧಾರವಾಡ, ಆಮೇಲೆ ಮತ್ತು ಬ್ಯಾಂಗ್ಳೂರ್ಗೆ ಹೋಗಿ ಬಂದು ನಾನು ವಾಕ್ಯ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಆದರೆ ಪ್ರೇಯರ್ ಅಟೆಂಡ್ ಆಗ್ತಾ ಇದ್ದೀನಿ ಡೈಲಿ. 27ನೇ ತಾರೀಕಿಂದ ಮತ್ತೆ ನಮ್ಮ ಒಂದು ಸನ್ನಿಧಿ ಗ್ರೂಪ್ನಲ್ಲಿ ಡ್ಯೂಟಿ ಜಾಯ್ನ್ ಆಗೀನಿ. ಆದರೆ ವಾಕ್ಯ ಹೇಳ್ತಾ ಇರಲಿಲ್ಲ. ದೇವರ ಕೃಪೆ ಇವತ್ತು ಸ್ಯಾರಾ ದೀಪು ಅವ್ರ ಮೂಲಕ
ಈ ಒಂದು ಮತ್ತೆ ವಾಕ್ಯ ಬೋಧಿಸಲಿಕ್ಕೆ ದೇವರ ಆತ್ಮನ ಅವ್ರ ಮೂಲಕ ನನ್ನನ್ನು ಪ್ರೇರೇಪಿಸಿ ಈ ವಾಕ್ಯಗಳನ್ನು ನಿಮಗೆ ತಲುಪಿಸಲಿಕ್ಕೆ ದೇವರು ಉಪಯೋಗಿಸುವ ಒಂದು ಪಾತ್ರೆಯಾಗಿದ್ದೀವಿ. ನಾವು ನಂಬಿಗಸ್ತರಾಗಿದ್ದರೆ ದೇವರು ಎಂಥ ಬಲಹೀನವಾದ ಪಾತ್ರೆಯನ್ನು ಕೂಡ ಬಲವಾದ ಪಾತ್ರೆಯಾಗಿ ಉಪಯೋಗ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವತ್ತು ನಮ್ಮ ಒಂದು ಸಾರಾಂಶವು ಅಥವಾ ಅಂಶವು ಸಾರಾ. ಮೊದಲು ಆಕೆ ಏನಾಗಿದ್ದಳು, ಯಾರಾಗಿದ್ದಳು, ಆಕೆಯಿಂದ ನಾವು ಕಲಿಬೇಕಾದ ಆತ್ಮಿಕ ಪಾಠಗಳೇನೋ ನಾವು ನೋಡಿಕೊಳ್ಳೋಣ. ತೆರೋಹನ ಒಂದು ಸೊಸೆಯಾಗಿದ್ದಳು, ಅಬ್ರಹಾಮನಿಗೆ ಹೆಂಡತಿಯಾಗಿದ್ದಳು. ಸ್ಯಾರಳ ಕುರಿತು ವಾಕ್ಯದಲ್ಲಿ ಬರೆಸಿದಾಗ ಸ್ಯಾರಳು ಬಂಜೆಯಾಗಿದ್ದರಿಂದ ಆಕೆಗೆ ಮಕ್ಕಳು ಇರಲಿಲ್ಲ ಅಂತ ನಾವು ವಾಕ್ಯದಲ್ಲಿ ನೋಡ್ಕೊಳ್ತಾ ಇದ್ವಿ. ಅಂದರೆ ಇದ್ದ ಪರಿಸ್ಥಿತಿಯನ್ನು ಇದ್ದ ಹಾಗೆ ದೇವರಾತ್ಮನು ಬರೆಸಿದ್ದಾರೆ. ಇವತ್ತು ಅನೇಕರು ಬಂಜೆಯಾಗಿದ್ದಾರೆ. ಆದರೆ ಕೂಡ ಸ್ಯಾರಳು ಯಾವ ರೀತಿ ಆ ಪ್ರತಿಫಲವನ್ನು ಹೊಂದಿಕೊಂಡಿದ್ದಳೋ ಆಕೆಯ ಚರಿತ್ರೆ ಮೂಲಕ ನಾವು ಆತ್ಮಿಕ ಪಾಠಗಳನ್ನು ಕಲಿಯೋಣ. ನಾವು ಸ್ಯಾರಳ ಚರಿತ್ರೆಯನ್ನು ನಾವು ನೋಡಿಕೊಳ್ಳುವುದಾದರೆ ಈಕೆ ಒಂದೇ ಅಂದರೆ ಈಕೆ ಒಬ್ಬಳನ್ನೇ ದೇವರು ಆಕೆಯ ಹೆಸರು ಅನೇಕ ಬಾರಿ ಬರೆಯಲ್ಪಡುವ ಹಾಗೆ 61 ಸಾರಿ ತೆಲುಗು ಟ್ರಾನ್ಸ್ಲೇಷನ್ನಲ್ಲಿ, 59 ಸಾರಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನಲ್ಲಿ ಸ್ಯಾರಳ ಹೆಸರನ್ನು ಲಿಖಿಸಿದ್ದು ಸತ್ಯವೇದದಲ್ಲಿ ನಾವು ಕಾಣ್ಬೋದು. ಈ ದಿನ ಕೂಡ ದೇವರು ಪ್ರತಿಯೊಬ್ಬರನ್ನು ಒಂದು ಉದ್ದೇಶದಿಂದ ಆತನು ಸೃಷ್ಟಿ ಮಾಡಿದ್ದಾರೆ. ಆಕೆಯ ಒಂದು ಚರಿತ್ರೆ ನಾವು ನೋಡಿಕೊಳ್ಳೋದಾದರೆ ಯೆಹೋಶುವ ಗ್ರಂಥಕ್ಕೆ ನಾವು ಹೋದರೆ ಅವರು ಯಾರು, ಅವರ ಮೂಲ ಏನನ್ನೋದು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಅವರು ವಿಗ್ರಹಾರಾಧಿಕರಾಗಿದ್ದರು. ಯೆಹೋಶುವ 24:2 ಯೆಹೋಶುವನು ಅಲ್ಲಿರುವ ಹಿರಿಯರನ್ನು, ಪ್ರಧಾನರನ್ನು, ನ್ಯಾಯಾಧಿಪತಿಗಳನ್ನು, ಅಧಿಕಾರಿಗಳನ್ನು ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಒಂದು ಕರೆ ಕೊಡ್ತಾನೆ. ಅವರೆಲ್ಲರೂ ಕೂಡಿ ಬಂದಾಗ ದೇವರ ಸನ್ನಿಧಿ ಅಂದರೆ ಅದು ಉನ್ನತವಾದ ಒಂದು ಸ್ಥಿತಿಯಾಗಿದೆ. ಯಾಕಂದರೆ ಆತನ ಸನ್ನಿಧಾನ ನಾವು ಅಪೇಕ್ಷಿಸಬೇಕು. ಆತನ ಸನ್ನಿಧಾನಕ್ಕೆ ನಾವು ಬಂದಾಗಲೇ ನಮಗೆ ಪರಿಹಾರ, ಪರಿಷ್ಕಾರ, ಸಹಾಯ, ನಮ್ಮ ಅಗತ್ಯಗಳನ್ನೆಲ್ಲ ದೇವರು ಪೂರೈಸುವವರು ಆಗಿದ್ದಾರೆ. ಅದಕ್ಕಾಗಿ ಆತನ ಸನ್ನಿಧಾನದಲ್ಲಿ ಕೂಡ ಸಂಪೂರ್ಣ ಸಂತೋಷವಿರ್ತದೆ. ದೇವರ ಸನ್ನಿಧಾನದಲ್ಲಿ ಅವರು ಕಾಣಿಸಿಕೊಂಡ್ರು. ಆ ಭೇದವಿಲ್ಲ. ಎಲ್ಲರೂ ಕೂಡ ಹಿರಿಯರು, ಚಿಕ್ಕವರು. ಯೋವೇಲ್ ಗ್ರಂಥದಲ್ಲಿ ಆದರೆ ಆ ಒಂದು ಮೊಲೆ ಕುಡಿಯುವ ಮಕ್ಕಳನ್ನು ಕೂಡ ಆತನ ಸನ್ನಿಧಾನಕ್ಕೆ ಉಪವಾಸವಿರಲು ಒಂದು ಕರೆಯನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಎಲ್ಲರೂ ನಾವು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬೇಕೆಂದು ಆತನು ಅಪೇಕ್ಷೆ ಮಾಡ್ತಾ ಇದ್ದಾನೆ. ಅವರಿಗೆ ಆತನು ಯೆಹೋಶುವನು ಈ ಹಿರಿಯರನ್ನು, ಪ್ರಧಾನರನ್ನು ಕರೆಸಿ ಏನು ಹೇಳ್ತಾ ಇದ್ದಾನಂದರೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಮು, ನಾಹೋರ್ ಎಂಬವರ ತಂದೆಯಾದ ತೆರೋಹ ಮೊದಲಾದ ಮೂಲ ಪುರುಷರು ಪೂರ್ವದಲ್ಲಿ ಯೂಫ್ರೆಟಿಸ್ ಹೊಳೆಯ ಆಚೆಯಲ್ಲಿ ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ಅಬ್ರಹಾಮನ ಕುಟುಂಬ ಒಂದು ಅನ್ಯ ದೇವರ ಪೂಜೆಗಳನ್ನು ಮಾಡುವ ಕುಟುಂಬವಾಗಿದೆ. ನಾನು ನಿಮ್ಮ ಪಿತೃವಾದ ಅಬ್ರಹಾಮನನ್ನು ಅಲ್ಲಿಂದ ಕರೆತಂದು ಕಾನಾನ್ ದೇಶವೆಲ್ಲ ಸಂಚಾರ ಮಾಡಿಸಿ ಇಸ್ಸಾಕ್ ಎಂಬ ಮಗನನ್ನು ಕೊಟ್ಟು ಅವರ ಸಂತಾನವನ್ನು ಹೆಚ್ಚಿಸಿದನಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಅಬ್ರಹಾಮನ ಮಕ್ಕಳೆಂದು ಕರೆಸಿಕೊಳ್ತಾ ಇದ್ದೀವಿ. ಯೇಸು ಕ್ರಿಸ್ತನ ಅಬ್ರಹಾಮನ ವಂಶಸ್ಥರಿಂದ ಬಂದಿದ್ದಾನೆ. ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟ ನಾವೆಲ್ಲರೂ ಕೂಡ ಅಬ್ರಹಾಮನ ವಂಶಸ್ಥರೇ, ದಾವೀದನ ವಂಶಸ್ಥರೇ. ಹಾಗಾಗಿ ಈ ಕಲ್ದಿಯರೆಂಬ ಊರು ಪಟ್ಟಣದಲ್ಲಿ ಅವರು ವಾಸ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ನಾವು ನೋಡಿಕೊಳ್ಳುವುದಾದರೆ ಪೂರ್ವ ಮೆಸೊಪಟೋಮಿಯಾ, ಈಗಿನ ಇರಾಕ್ ಅಂತ ನಾವು ಕರೀಬಹುದು. ಹಾಗಾಗಿ ಕಲ್ದಿಯರ ಒಂದು ಯಾವುದಕ್ಕೆ ಅವರು ಪ್ರಸಿದ್ಧರಾಗಿದ್ದರು ಅಂದರೆ ಎಸ್ಟ್ರಾಲಜಿ, ಈ ಒಂದು ಗಿಳಿಶಾಸ್ತ್ರ, ಈ ಶಾಸ್ತ್ರಗಳೆಲ್ಲ ಆ ಕಲ್ದಿಯರಿಂದಲೇ ಬಂದಿದ್ದ ಒಂದು ಇದಾಗಿದೆ.
ಅವರು ಅಕಲ್ಟನ್ನು ಕೂಡ ಅವರು ಕಲಿತಾ ಇದ್ದರು. ಹಾಗಾಗಿ ಅಲ್ಲಿಂದ ಬಂದು ಹಾರಾನ್ ಪಟ್ಟಣದಲ್ಲಿ ಅವರು ವಾಸ ಮಾಡಿದರು. ಹಾಗಾಗಿ ಈ ಹಾರಾನ್ ಪಟ್ಟಣದಲ್ಲಿ ಅವರು ವಾಸ ಮಾಡುವಾಗ ತೆರೋಹನು ಸತ್ತೋಗ್ತಾನೆ. ಆಮೇಲೆ ನಾವು 12ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋದಾದರೆ ದೇವರು ಅಬ್ರಹಾಮನಿಗೆ ಕರೆ ಕೊಟ್ಟಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅಬ್ರಹಾಮನ ಅವಾಗ 75 ವರ್ಷ ಆಗಿದ್ದನು. ಈ ದಿನ ನಾವು ದೇವರ ಒಂದು ಆಜ್ಞೆಗೆ ವಿಧೇಯರಾಗಬೇಕಂದ್ರೆ ನಮ್ಮ ವಯಸ್ಸು ಅಡ್ಡಿ ಆಗಬಾರದು. ಕಾನಾನಿಗೆ ನೀನು ಹೋಗಬೇಕಂದ್ರೆ ಅದು ತಗ್ಗಾದ ಭೂಮಿ. ಈ ವಿಗ್ರಹಾರಾಧನೆ ಬಿಟ್ಟು ನಿಜ ದೇವರನ್ನು ತಿಳ್ಕೊಂಡು ತನ್ನನ್ನು ತಗ್ಗಿಸಿಕೊಂಡ ಅಬ್ರಹಾಮನು ದೇವರಿಗೆ ವಿಧೇಯನಾದನು. ಹಾಗಾಗಿ ಅಬ್ರಹಾಮನು ಹೋಗುವಾಗ ಸ್ಯಾರಳನ್ನು ಲೋತನನ್ನು ಕೂಡ ಕರ್ಕೊಂಡು ಹೋದನು. ಸ್ಯಾರಳು ಪ್ರಶ್ನೆ ಹಾಕಿರ್ಬೋದು, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಆದರೂ ಕೂಡ ಆ ಒಂದು ಅಬ್ರಹಾಮನಿಗೆ ವಿಧೇಯಳಾಗಿ ಆಕೆ ಅಬ್ರಹಾಮನನ್ನು ಪ್ರತಿ ಪರಿಸ್ಥಿತಿಯಲ್ಲಿ ಹಿಂಬಾಲಿಸಿದಳು. ಈಗಿನ ಒಂದು ನಾವು ಜನಾಂಗದ ಅಥವಾ ಈಗಿನ ಒಂದು ಸ್ತ್ರೀಯರನ್ನು ನಾವು ನೋಡಿಕೊಳ್ಳುವುದಾದರೆ ಎಲ್ಲ ಚೆನ್ನಾಗಿದ್ದರೆ ಅವರು ಗಂಡನೊಂದಿಗೆ ಸಂಸಾರ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಏನಾದರೂ ಕೊರತೆ ಇದ್ದರೆ ಮಾಡರ್ನ್ ಸ್ತ್ರೀಯರು ಯಾರು ಇನ್ನೂ ಚೆನ್ನಾಗಿದ್ದಾರೋ ಈ ಒಂದು ಪುರುಷನನ್ನು ಬಿಟ್ಟು ಇನ್ನೊಂದು ಪುರುಷರ ಸಹವಾಸ ಮಾಡ್ತಾಯಿದ್ದಾರೆ. ಭಯಂಕರವಾದ ಪರಿಸ್ಥಿತಿಗಳು ದಿನಗಳಲ್ಲಿ ನಾವು ವಾಸ ಮಾಡುವಾಗ ನಿಜವಾಗಿ ಸ್ಯಾರಳ ಒಂದು ಚರಿತ್ರೆ ನಮಗೆ ಒಂದು ಮಾದರಿಯಾಗಿದೆ. ಶಿ ಈಸ್ ಎ ಮಾಡೆಲ್ ವುಮೆನ್ ಟು ದಿಸ್ ಮಾಡರ್ನ್ ವರ್ಲ್ಡ್. ಅವಾಗೇ ಆಕೆ ಒಂದು ಮಾದರಿಯಾದ ಸ್ತ್ರೀಯಾಗಿ ಗಂಡನನ್ನು ಹಿಂಬಾಲಿಸಿ ಗಂಡನಿಗೆ ವಿಧೇಯಳಾಗಿ ಗಂಡನಿಗೆ ನಂಬಿಗಸ್ತಳಾಗಿ ಜೀವಿಸದ ಒಂದು ಸ್ತ್ರೀಯಾಗಿದ್ದಳು. ದೇವರು ವಾಗ್ದಾನ ಭೂಮಿಗೆ ಅವರನ್ನು ನಡೆಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾರಾನಿಂದ ಕಾನಾನು 400 ಮೈಲ್ ಅಂದರೆ 640 ಕಿಲೋಮೀಟ್ರ್, ಸುಮಾರು 540 ಕಿಲೋಮೀಟರು. ಇವಾಗಾದರೆ ಏರೋಪ್ಲೇನ್ ಅವೆಲ್ಲ ಇದೆ. ಆಗಿನ ಕಾಲದಲ್ಲಿ ಕತ್ತೆಗಳ ಮೇಲೆ ಒಂಟಿಗಳ ಮೇಲೆ ಅವರ ಪ್ರಯಾಣ ಸಾಗುತ್ತಾ ಇತ್ತು. ಕರೆದ ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1-4 ನಾವು ನೋಡಿಕೊಳ್ಳುವುದಾದರೆ ಕರೆದ ದೇವರು ಅಬ್ರಹಾಮನಿಗೆ 7 ಆಶೀರ್ವಾದಗಳನ್ನು ಕೊಡ್ತಾ ಇದ್ದಾರೆ. ಆದಿಕಾಂಡ 12ನೇ ಅಧ್ಯಾಯ 1ರಿಂದ ನಾವು 4ವರೆಗೂ ನೋಡಿಕೊಳ್ಳುವುದಾದರೆ ಯೆಹೋವನು ಅಬ್ರಹಾಮನಿಗೆ ನಿನ್ನ ಸ್ವದೇಶವನ್ನು ಬಂಧು ಬಳಗವನ್ನು ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಅಂತ ದೇವರ ಕರೆ ಬರ್ತದೆ ಅಬ್ರಹಾಮನಿಗೆ. ಇಟ್ ವಾಸ್ ಎ ಡಿವೈನ್ ಕಾಲ್. ಇವತ್ತು ನಮಗೆ ಕೂಡ ದೇವರ ಒಂದು ದೈವಿಕವಾದ ಕರೆ ಬಂದಾಗ ಎಷ್ಟು ಜನ ನಾವು ವಿಧೇಯರಾಗಿ ಆ ಕರುವಿಕೆಗೆ ಹೂಗೊಟ್ಟು ನಾವು ಆತನನ್ನು ಹಿಂಬಾಲಿಸ್ತಾ ಇದ್ದೀವಿ. ನಮ್ಮನ್ನು ನಾವು ಸ್ವಪರೀಕ್ಷೆ ಮಾಡಿಕೊಳ್ಳೋಣ. ಅಲ್ಲಿ ದೇವರು 7 ಆಶೀರ್ವಾದಗಳು ವಿಧೇಯತೆ ತೋರಿಸಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ 7 ದಿನಗಳು 7 ಆಶೀರ್ವಾದಗಳು ದೇವರು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೊಡ್ಡ ಜನಾಂಗವಾಗುವಂತೆ ಮಾಡುವೆನು, ಆಶೀರ್ವಾದ ದಿಸಿದನು, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು, ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಿಸೋರ್ನ ಹರಿಸುವೆನು, ಶಪಿಸೋರ್ನ ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ. ಇವತ್ತು ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂ ಅಂತಲ್ಲ, ದೇವರ ಒಂದು ವಾಗ್ದಾನ ಎಲ್ಲರಿಗೂ, ಸೃಷ್ಟಿಸಲ್ಪಟ್ಟ ಎಲ್ಲರಿಗೂ ಇದೆ. ಎಲ್ಲ ಕುಲದವ್ರಿಗೂ ಅಬ್ರಹಾಮನ ಮೂಲಕ ಆಶೀರ್ವಾದ. ಅದಕ್ಕೆ ಇವತ್ತು ಕ್ರೈಸ್ತರು, ಅರಬ್ಬರು, ಯೂದರು, ಆಮೇಲೆ ಹೊಸ ವಿಶ್ವಾಸಿಗಳು ಎಲ್ಲರೂ ಕೂಡ ಅಬ್ರಹಾಮನ ನಮ್ಮ ತಂದೆ ಅಂತ ನಾವು ಹೇಳಿಕೊಳ್ಳುತ್ತಾ ಇದ್ದೀವಿ. 75 ವರ್ಷ ಅಬ್ರಹಾಮನಿಗೆ, ಸ್ಯಾರಳಿಗೆ 65 ವರ್ಷ ದೇವರು ಅವ್ರನ್ನ ಕರೆದಾಗ ದೇವರಿಗೆ ಅಬ್ರಹಾಮನು ವಿಧೇಯನಾಗಿದ್ದನು, ಸ್ಯಾರಳು ದೇವರಿಗೆ ಅಬ್ರಹಾಮನಿಗೆ ವಿಧೇಯಳಾಗಿದ್ದರು. ಇವತ್ತು ಯಜಮಾನರಿಗೆ ಎಷ್ಟು ಜನ ಸ್ತ್ರೀಯರು ಅಥವಾ ಹೆಂಡತಿಯರು ಅವರು ವಿಧೇಯತೆ ತೋರಿಸ್ತಾ ಇದ್ದಾರೆ. ನಮಗೆ ಏಜ್ ಈಸ್ ನಾಟ್ ಎನ್ ಅಬ್ಸ್ಟೆಕಲ್. ಆ ವಯಸ್ಸಿನಲ್ಲಿ ಕೂಡ
ಯಜಮಾನ್ರ ಮಾತು ಕೇಳಬೇಕು. ಇನ್ನೂ ಕೆಲವು ಆಂಧ್ರದಲ್ಲಿ ನಾವು ನೋಡಬೇಕು, ಅಷ್ಟು ವಯಸ್ಸಾಗಿದೆ ಗಂಡಗ ಅಂದರೆ ಅವರು ಮುದುಕನೇ ಅಂತಲೇ ಕರೀತಾರೆ. ಯಜಮಾನನಿಗೆ ಮರ್ಯಾದೆ ಕೂಡ ಕೊಟ್ಟು ಕರೆಯುವುದಿಲ್ಲ. ನಾವು 4ನೇ ವಿಷಯ ನೋಡ್ಕೊಳ್ಳೋದಾದರೆ, ಯೆಹೋವನು ಹೇಳಿದ ಮೇರೆಗೆ 4ನೇ ವಚನದಲ್ಲಿ, ಆದಿಕಾಂಡ 12:4ನೇ ವಚನದಲ್ಲಿ, ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಕಾರನ್ನು ಬಿಟ್ಟು ಕಾನಾನಿಗೆ ಆತನು ಪ್ರಯಾಣ ಮಾಡಿದನೆಂದು ನಾವು ನೋಡ್ತಾ ಇದ್ದೀವಿ. ಎಂಬ ಊರಿಗೆ ಅವರು ಬರ್ತಾರೆ. ಪ್ರಯಾಣ ಮಾಡುತ್ತಾ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಅಬ್ರಹಾಮನು ವಿಗ್ರಹಾರಾಧಿಕನಾಗಿದ್ದನು. ಅಂಥ ವಿಗ್ರಹಗಳನ್ನು ಪೂಜಿಸುವ ವ್ಯಕ್ತಿಗೆ ದೇವರು ಕಾಣಿಸಿ ಮಾತಾಡಿ, ಆಮೇಲೆ ಆತನು ಆ ವಿಗ್ರಹಾರಾಧನೆಯಿಂದ ನಿಜ ದೇವರನ್ನು ಆರಾಧಿಕನಾಗಿ ಮಾರ್ಪಟ್ಟು ಆಗಿದ್ದನು. ಸ್ಯಾರಳ ವಿಷಯದಲ್ಲಿ ನಾವು ನೋಡುವುದಾದರೆ, ಸ್ಯಾರಳು ಮತ್ತು ಅಬ್ರಹಾಮನು ಶೋಧನೆಗೆ ಗುರಿಯಾಗುತ್ತಾರೆ. ಅವರು ಎದುರುಗೊಳ್ಳುತ್ತಾರೆ. ಯಾಕಂದರೆ ಅವರು ಘೋರವಾದ ಕ್ಷಾಮ ಬಂದಾಗ ದೇವರ ಸನ್ನಿಧಾನದಲ್ಲಿ ಕೇಳಬೇಕಾಯ್ತು, ನಾವು ಹೋಗ್ಬೋದು ಬೇಡ ಅಂತ. ಆದರೆ ಅಲ್ಲಿ ಘೋರ ಕ್ಷಾಮ ಬಂದಿದ್ದಕ್ಕೆ ಅವ್ರು ಅಲ್ಲಿಂದ ಐಗುಪ್ತಿಗೆ ಅವರು ಹೋಗ್ತಾರೆ. ಐಗುಪ್ತಿಗೆ ಅವ್ರು ಹೋಗ್ತಾರೆ. ಕೆಲವು ಕಾಲ ಅಲ್ಲಿ ಇರಬೇಕಾಯಿತು. ಅಲ್ಲಿನ ಒಂದು ಪರಿಸ್ಥಿತಿ ಭಾಳ ಭಯಂಕರವಾಗಿತ್ತು. ಸ್ತ್ರೀ ಶೋಷಣೆ ನಡೀತಿತ್ತು. ಸ್ತ್ರೀಯರು ಸುಂದರವಾಗಿ ಕಾಣಿಸಿದರೆ ಅವರನ್ನು ಅವರು ತಗೊಂಡು ಹೋಗಿ ಆ ಒಂದು ಊರಿನ ಅಧಿಕಾರಿಯಾದ ಫರೋನಿಗೆ ಹೆಂಡತಿಯಾಗಿ ಒಪ್ಪಿಸುತ್ತಿದ್ದರು. ಯಾರೇ ಹೆಂಡತಿ ಇರಲಿ, ಅವ್ರ ಗಂಡನನ್ನು ಕೊಲೆ ಮಾಡಿ ಸುಂದರವಾದ ಸ್ತ್ರೀಯನ್ನು ತಗೊಂಡೋಗಿ ಆ ಒಂದು ಫರೋನಿಗೆ ಅವರು ಒಪ್ಪಿಸ್ತಿದ್ರು. ಆ ಒಂದು ಸ್ಯಾರಳು ಅಬ್ರಹಾಮು ಆ ಐಗುಪ್ತಿ ಪ್ರಾಂತಕ್ಕೆ ಬಂದಾಗ ಸ್ಯಾರಳ ಸೌಂದರ್ಯವನ್ನು ಅವರು ಹೊಗಳಿದ್ರು ಅಂತ ನಾವು ನೋಡ್ತಾ ಇದ್ವಿ. ಫರೋನ ಅರಸನ ಮುಂದೆ ಹೊಗಳಿದಾಗ ಫರೋನ ಅರಮನೆಗೆ ಆಕೆಯನ್ನು ಕರೆಸಿ ಆಕೆಯ ನಿಮಿತ್ತ ಅಬ್ರಹಾಮನಿಗೆ ಉಪಕಾರ ಮಾಡಿದರು. ನೋಡ್ರಿ, ಆಕೆಯ ನಿಮಿತ್ತ. ಆಮೇಲೆ ಆತನು ಏನೇನು ಕೊಟ್ಟಿದ್ದಾನಂದರೆ, ಕುರಿ, ದನ, ಗಂಡು ಹೆಣ್ಣು, ಕತ್ತೆಗಳು, ದಾಸದಾಸಿಯರು, ಒಂಟಿಗಳು, ಇವೆಲ್ಲವನ್ನು ಕೊಡ್ತಾನೆ. ಆದರೆ ದೇವರು ತನ್ನ ಮಕ್ಕಳನ್ನು ಕೈ ಬಿಡುವ ದೇವರಲ್ಲ. ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಅವರು ದೇವರನ್ನು ನಂಬಿ ಬಂದಿದ್ದಾರೆ. ಕೆಲವು ಸರಿ ಎಡುತ್ತೀವಿ, ಆದರೂ ಕೂಡ ದೇವರು ನಮ್ಮನ್ನು ಕೈ ಬಿಡದೆ ಎತ್ತಿ ಹಿಡಿಯುವ ದೇವರು. ಫರೋನ ಕುಟುಂಬದವರಿಗೆ ಬಹಳ ಉಪದ್ರವಗಳನ್ನು ಕಳಿಸಿದನಂತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಫರೋನಿಗೆ ಒಂದು ಎಚ್ಚರಿಕೆ ದೇವರು ಕೊಡ್ತಾರೆ. ಇವರು ದೇವರ ಮಕ್ಕಳಂತ ಅಬ್ರಹಾಮನನ್ನು ಕರೆಸಿ, ತಂಗಿ ಅಂತ ನೀನು ಆಕೆ ಯಾಕೆ ಹೇಳಿದ್ಲು, ನೀನು ಅಣ್ಣನಂತ ಯಾಕೆ ಹೇಳಿದ್ಲು? ಯಾಕಂದರೆ ಅಬ್ರಹಾಮನ ಒಡಂಬಡಿಕೆ ಮಾಡ್ಕೊಳ್ತಾನೆ. ಆ ಊರಿನ ಒಂದು ರೂಲ್ಸ್ ಆ ರೀತಿ ಇರ್ತವೆ. ಸುಂದರವಾದ ಸ್ತ್ರೀಯರನ್ನು ಅವ್ರು ಬಿಡ್ತಿದ್ದಿಲ್ಲ. ಹಾಗಾಗಿ ನಾವೊಂದು ನಿಬಂಧನೆ ಮಾಡ್ಕೊಳ್ಳೋಣ, ನೀನು ನನ್ನ ತಂಗಿ ಅಂತೇಳಿ ಹೋದ ಜಾಗದಲ್ಲೆಲ್ಲ ಅಂತ ಅಬ್ರಹಾಮನು ಹೇಳ್ತಾನೆ. ಆಮೇಲೆ ಫರೋನು ಇಲ್ಲ, ಆಕೆ ಹೆಂಡತಿ ಅಂತ ಗೊತ್ತಾದ ಮೇಲೆ ಆ ಉಪದ್ರವಗಳ ನಿಮಿತ್ತ, ದೇವರ ಎಚ್ಚರಿಕೆಯ ನಿಮಿತ್ತ ಅಬ್ರಹಾಮನನ್ನು ಕರೆಸಿ ಸ್ಯಾರಳನ್ನು ಏನೇನು ಬಹುಮಾನವಾಗಿ ಆಕೆಯ ನಿಮಿತ್ತ ಆತನು ಕೊಟ್ಟು ನಾವು ಸರ್ವಸ್ವವನ್ನು ಕೊಟ್ಟು ಅವರನ್ನು ಸಾಗ ಕಳಿಸಿದನು ಅಂತ ನಾವು ನೋಡ್ತಾ ಇದ್ದೀವಿ. ಶತ್ರುಗಳ ಮಧ್ಯದಲ್ಲಿ ಕೂಡ ನಮ್ಮ ದೇವರು ನಮ್ಮನ್ನು ಹೆಚ್ಚಿಸುವ ಆತನಾಗಿದ್ದಾನೆ. 15ನೇ ಅಧ್ಯಾಯಕ್ಕೆ ನಾವು ಬಂದಾಗ, ಬಂಜೆಯಾಗಿದ್ದ ಸ್ಯಾರ ದೇವರ ಅಬ್ರಹಾಮನ ದರ್ಶಿಸಿ ಸಂತತಿಯನ್ನು ಕನಾನ್ ದೇಶವನ್ನು ವಾಗ್ದಾನ ಮಾಡ್ತಾರೆ. ವಾಗ್ದಾನ ಮಾಡಿದ ಮೇಲೆ ಕೂಡ ಅವ್ರಿಗೆ ಮಕ್ಕಳಾಗುವುದಿಲ್ಲ. ಪೇನ್ ಆಫ್ ವೇಟಿಂಗ್ ಅಂತ ನಾವು ನೋಡ್ತಾ ಇದ್ದೀವಿ. ಒಂದು ಸೇವಕರು ಹೇಳ್ತಾ ಇದ್ದಾರೆ, ವೇಟಿಂಗ್ ರೂಮ್ ಅಂದರೆ ವಂಡರ್ಸ್ ನಡೆಯುವ ರೂಮ್ ಆಗಿದೆ. ಆದರೆ ಇವತ್ತಿನ ಕಾಲದಲ್ಲಿ ಎಲ್ಲ ನಮ್ಗೆ ಇನ್ಸ್ಟೆಂಟಾಗಿ ಆಗಬೇಕು. ನಾವೀಗ ಪ್ರಾರ್ಥನೆ ಮಾಡಿದ್ಕೊಳ್ಳಿ, ಹೀಗೆ ಜ್ವರ ಬಿಟ್ಟು ಹೋಗಬೇಕು, ಹೀಗೆ ನಮಗೆ ಜಾಬ್ ಸಿಗಬೇಕು, ಇಂಥ ಒಂದು ಇದು ಕಲ್ಟ್ ನಾವು ಆಚರಿಸ್ತಾ ಇದ್ದೀವಿ. ಆದರೆ ಪೇನ್ ಆಫ್ ವೇಟಿಂಗ್ ನಿಜವಾಗಿ ನಾವು ಕಾದುಕೊಂಡಿದ್ರೆ ದೇವರು ನಮಗೆ ಹೊಸ ಬಲ, ಆತನ ಕಾರ್ಯವು ನಮ್ಮಲ್ಲಿ ಪರಿಪೂರ್ಣವಾಗಿ, ಯಾಕಂದರೆ
ಹಿ ಡಸ್ ಎವ್ರಿಥಿಂಗ್ ಬ್ಯೂಟಿಫುಲ್ ಇನ್ ಇಸ್ ಟೈಮ್. ಸುಂದರವಾಗಿ ರೂಪಿಸಲಿಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ಆದರೆ ನಾವು ಆತುರ ಪಡ್ತೀವಿ, ನಾವು ಬೇಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನಮಗೆ ಆಗ್ತಾ ಇಲ್ಲ ಅಂತ. ಅಲ್ಲಿ ನಾವು 16ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಹೆಂಡತಿಯಾದ ಸಾರಯಳು ಮಕ್ಕಳಿಲ್ಲ, ಐಗುಪ್ತ ದೇಶದ ದಾಸಿಯಾದ ಆಗರ್ನ ಅಬ್ರಹಾಮನಿಗೆ ಹೆಂಡತಿಯಾಗಿ ಕೊಟ್ಟಳು. ಆತನು ಕೂಡ ನಿರಾಕರಿಸಲಿಲ್ಲ. ಹೆಂಡತಿ ಮಾತನ್ನು ಕೇಳಿದನು. ಅಲ್ಲಿ ಒಂದು ಮಾತು ಹೇಳ್ತಾ ಇದ್ದಾಳೆ, ಯಾಕೋ ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲ ಅಷ್ಟೇ. ಕೆಲವು ಸಾರಿ ನಾವು ಕೂಡ ಸ್ವಂತ ನಿರ್ಣಯಗಳನ್ನು ತಗೊಂಡು ದೇವರ ಮೇಲೆ ಆ ಒಂದು ನೆಪವನ್ನು ಹಾಕ್ತಾ ಇರ್ತೀವಿ. ಯಾಕೋಬನ ಹತ್ರ ಕೂಡ ರಾಹೇಳಳು ಬಂದು ಕೇಳ್ತಾಳೆ, ನನಗೆ ಮಕ್ಕಳು ಕೊಡ ಅಂದರೆ ಯಾಕೋಬನು ಒಂದೇ ಹೇಳ್ತಾನೆ, ನಾನೇನು ದೇವರ ಸ್ಥಾನದಲ್ಲಿದ್ದೀನಿ ನಿನಗೆ ಮಕ್ಕಳು ಕೊಡಲಿಕ್ಕೆ. ಹಾಗಾಗಿ ಮಕ್ಕಳು ಯೆಹೋವ ಕೊಡುವ ಬಹುಮಾನವು ಆತನ ಸ್ವಾಸ್ಥ್ಯವಾಗಿದೆ. ದೇವರ ಮೇಲೆ ನಾವು ಆಧಾರ ಪಡಬೇಕು. ಸ್ಯಾರಳು ಅಬ್ರಹಾಮನ ಮೇಲೆ ಆಧಾರ ಪಟ್ಟಿದ್ದಕ್ಕೆ ಆಕೆ ಹೇಳ್ತಾ ಇದ್ದಾಳೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ. ಅದಕ್ಕೆ ಸ್ವಂತ ನಿರ್ಣಯವನ್ನು ತಗೊಂಡು ದಾಸಿಯಾದ ಹಾಗರಳನ್ನು ತಂದು ಅಬ್ರಹಾಮನಿಗೆ ಹೆಂಡತಿಯಾಗಿ ಕೊಟ್ಟಳು. ಕೆಲವು ಸಾರಿ ನಾವು ಕೂಡ ಎಡುತ್ತಾ ಇರ್ತೀವಿ. ಎಡುವಿದಾಗ ಇನ್ನೂ ಅನೇಕ ಸಮಸ್ಯೆಗಳಿಗೆ ಗುರಿ ಆಗ್ತೀವಿ. ಮೊದಲೇ ಸಮಸ್ಯೆ ಬಂಜೆ ಆಗಿದ್ದಾಳೆ. ಅದಕ್ಕೆ ಯೆಶಾಯ ಗ್ರಂಥ 30ನೇ ಅಧ್ಯಾಯ 18-19 ವಚನ ನಾವು ನೋಡಿಕೊಳ್ಳೋದಾದರೆ, ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರು ಧನ್ಯರು. ನಾವು ಕಾದಿರುವುದಿಲ್ಲ ಅನೇಕ ಸಾರಿ. ನಮಗೆಲ್ಲ ಕೂಡ ಬೇಗ ಬೇಗ ಆಗಬೇಕು. ಕಾದಿರುವವರು ಧನ್ಯರಂತ ವಾಕ್ಯವು ಹೇಳ್ತಾ ಇದೆ. ಉನ್ನತವಾದ ದೇವರು, ನ್ಯಾಯ ಸ್ವರೂಪನಾದ ದೇವರು ನಮಗೆ ನ್ಯಾಯವನ್ನು ಒದಗಿಸಿ ಉನ್ನತವಾಗಿ ಆತನು ತೋರಿಸಬೇಕು. ನಮ್ಮ ಸಮಸ್ಯೆಗಳಿಂದ ನಮ್ಮನ್ನು ಪರಿಪೂರ್ಣವಾಗಿ ಬಿಡುಗಡೆ ಮಾಡಬೇಕೆಂದು ಆತನ ಆಲೋಚನೆಯಾಗಿರ್ತದೆ. 16ನೇ ಅಧ್ಯಾಯದಲ್ಲಿ ದುಡುಕಿದ ಸಾರಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗರಳು ಮತ್ತು ಈ ಒಂದು ಅಬ್ರಹಾಮನ ಒಂದು ಕಲುವಿಕೆಯಿಂದ ಇಷ್ಮಾಯೇಲನ್ನು ಹುಡುಕ್ತಾನೆ. 13 ವರ್ಷ ಹಾಗರಳೊಂದಿಗೆ ಮತ್ತು ಈ ಒಂದು ಇಷ್ಮಾಯೇಲನೊಂದಿಗೆ ಸ್ಯಾರಳಿಗೆ ಸಮಸ್ಯೆಗಳು ಉಂಟಾದುವಂತ ನಾವು ನೋಡ್ತೀವಿ. ದುಡುಕಿದಾಗ ನಾವು ಕೂಡ ಅನೇಕ ಸಮಸ್ಯೆಗಳನ್ನು ಎದುರುಗೊಳ್ಳಬೇಕು. ಆ ಸಮಸ್ಯೆ ಅಲ್ಲಿಗೆ ನಿಂದಿರಲಿಲ್ಲ. ಇಂದಿನವರೆಗೂ ಕೂಡ ಈ ಅರಬ್ ಸಂತಾನದವರು ವಾಗ್ದಾನ ಪುತ್ರರಿಗೆ, ಇಸ್ರಾಯೇಲ್ ಸಂತಾನದವರು ಇಸ್ರಾಯೇಲ್ ದೇಶಕ್ಕೆ, ಅರಬ್ ದೇಶಗಳಿಗೆ ಇನ್ನುವರೆಗೂ ಕೂಡ ಯುದ್ಧಗಳು ನಡೀತಾನೇ ಇದೆ. ನಾವು 17ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಅವರ ಒಂದು ಜೀವಿತಗಳಲ್ಲಿ ಮೆಲ್ಲಕ್ಕೆ ಮಾರ್ಪಾಟು ತರುವುದಷ್ಟೇ ಅಲ್ಲದೆ ಅವ್ರ ಹೆಸರುಗಳನ್ನು ಕೂಡ ಬದಲಾಯಿಸಿದನಂತ ನಾವು ನೋಡ್ತಾ ಇದ್ದೀವಿ. ಬೈಬಲ್ನಲ್ಲಿ ಅನೇಕ ಹೆಸರುಗಳು, ಪುರುಷರ ಹೆಸರುಗಳು ಬದಲಾಯಿಸಿದ್ದನ್ನು ನಾವು ನೋಡ್ತೀವಿ. ಆದರೆ ಮೊದಲನೇ ಬಾರಿಗೆ ಸ್ಯಾರಳ ಹೆಸರನ್ನು ಬದಲಾಯಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಸ್ಯಾರೈ ಅಂತಂದರೆ ಕಲಾಪ್ರಿಯಳು, ಜಗಳ ಮಾಡುವವಳು ಎಂದು ಅರ್ಥ. ಆಕೆಯ ಮೊದಲಿನ ಹೆಸರು. ಸ್ಯಾರಾ ಅಂದರೆ ರಾಜಕುಮಾರಿ. ದೇವರು ಎಂಥ ಹೊರಟಾದ ಮನುಷ್ಯರನ್ನು ಕೂಡ ಆತನ ಮಕ್ಕಳಾಗಿ, ಆತನ ಅರಸನು, ರಾಜಕುಮಾರನು, ನಾವು ಕೂಡ ರಾಜಕುಮಾರಿಯರಾಗಿ ನಾವು ಮಾರ್ಪಾಟಾಗಬೇಕೆಂದು ಆತನು ಬಯಸ್ತಾ ಇದ್ದನು. ಅಬ್ರಾಹ್ಮನಿಂದ ಅಬ್ರಹಾಮನಿಗೆ ಅನೇಕ ಜನಾಂಗಗಳಿಗೆ ತಂದೆಯಾಗಿ ಆತನು ಮಾರ್ಪಡಿಸಿದ ರೀತಿಯಲ್ಲಿ ಸ್ಯಾರಳನ್ನು ಕೂಡ ಆಕೆ ಒಂದು ಈ ಕಲಹ ಪ್ರಿಯಳು, ಆಮೇಲೆ ಗಯ್ಯಾಳಿ, ಈ ಒಂದು ಸ್ವಭಾವವನ್ನು ತೆಗೆದುಬಿಟ್ಟು ಆಕೆಗೆ ರಾಜಕುಮಾರಿ, ಅನೇಕ ಜನಾಂಗಗಳಿಗೆ ತಾಯಿ. ಅವಳು ಮೊದಲನೇ ಎಲ್ಲ ಒಂದು ಮಾನವ ಕೋಟಿಗೆ ಉತ್ಪತ್ತಿ ಮಾಡುವ ಒಂದು ತಾಯಿಯಾಗಿದ್ದಳು. ಪ್ರತಿ ಜೀವಿಗೆ ತಾಯಿ ಅಂತ ಅವಳನ್ನು ಅವರು ಕರೆದರು. ಸಾರಳು ಅನೇಕ ಜನಾಂಗಗಳಿಗೆ ತಾಯಿ. ರಿಬಕಳು 1000 ಮಕ್ಕಳಿಗೆ ತಾಯಿಯಾಗಿದ್ದಳು ಆಕೆ. ಅದೇ ರೀತಿಯಲ್ಲಿ 12 ಗೋತ್ರಕರ್ತರಿಗೆ ಲೇಯಳು, ರಾಹೇಳು, ಜಿಲ್ಪಾ, ಬಿಲ್ಲಳು ತಾಯಿಯಂದಿರಾಗಿದ್ದರು.
ಅದೇ ರೀತಿಯಲ್ಲಿ ನಾವು ಕೂಡ ದೇವರಿಗೆ ರಾಜ್ಯಕ್ಕೆ ಅನೇಕರನ್ನು ಸಂಪಾದಿಸಿ ಆತ್ಮಿಕ ತಾಯಿಗಳಾಗಿ ನಾವು ಮಾರ್ಪಾಟಾಗಬೇಕು. ಮದರ್ ಆಫ್ ನೇಷನ್ಸ್ ಅಂತ ಕರೀತಾರೆ. ಇವತ್ತು ಭೂಮಿಯನ್ನು ಕೂಡ ಮದರ್ ಇಂಡಿಯಾ ಅಂತ ಕರೆಯೋದನ್ನು ನಾವು ಕೇಳಿಸ್ಕೊಂಡಿದ್ವಿ. ಅಷ್ಟೇ ಅಲ್ಲದೆ 18ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಅತಿಥಿ ಸತ್ಕಾರ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅತಿಥಿ ಸತ್ಕಾರ್ಯವನ್ನು ಮಾಡುವುದು ನೀವು ಬಿಡಬೇಡ್ರಿ ಅಂತಂದು ನಾವು ಸುವಾರ್ತೆ ಭಾಗದಲ್ಲಿ, ಅದೇ ರೀತಿಯಲ್ಲಿ ಪತ್ರಿಕೆ ಭಾಗದಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ. ಅಬ್ರಹಾಮನ ಹೆಂಡತಿಗೆ ವೃದ್ಧಾಪ್ಯದಲ್ಲಿ ಮಗನು ಹುಟ್ಟಿದನೆಂದು ದೇವರು ವಾಗ್ದಾನ ಮಾಡಿದರು. ಮೂವರಾಗಿ ಅವರು ಬಂದು ತ್ರಿತ್ವ ದೇವರಲ್ಲಿ ಬಂದಾಗ ಆ ವೃದ್ಧಾಪ್ಯದಲ್ಲಿ ಅಬ್ರಹಾಮನು ಸಾರಳನ್ನು ಕರೆದು ಹೇಳ್ತಾ ಇದ್ದಾನೆ ಏನಂತಂದು, ಮಧ್ಯಾಹ್ನ ಸಮಯದಲ್ಲಿ ನಮ್ಮ ಬಳಿಗೆ ಅತಿಥಿಗಳು ಬಂದಿದ್ದಾರೆ, ನೀನು 3 ಸೇರು ಹಿಟ್ಟು ತಗೊಂಡು ರೊಟ್ಟಿಗಳನ್ನು ಮಾಡು ಅಂತ ಹೇಳಿದರು. ಅದೇ ನಾವಾದರೆ ಈಗಿನ ಕಾಲದವರು ಆದರೆ ನಾವೇನು ಹೇಳ್ತೀವಿ, ಆಗೋದಿಲ್ಲ ನನಗೆ, ಹೋಟೆಲಿಂದ ಏನೋ ಒಂದು ಈಗಿನ ಕಾಲದ ಆಧುನಿಕ ಒಂದು ಮಹಿಳೆಯರು. ಆದರೆ ಆಗಿನ ಕಾಲದಲ್ಲಿ ವಿಧೇಯತೆ ತೋರಿಸಿದ್ರು, ಗಂಡನಿಗೆ ವಿಧೇಯರಾಗಿದ್ದರು. ಮಾಸ್ಟರ್ ಅಂತ ಕರೆದೋಳಂತ ಕೂಡ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಯಜಮಾನನೇನು ಹೇಳ್ತಾನೋ ಆ ರೀತಿಯಾಗಿ ಆ ವಯಸ್ಸು ಅಡ್ಡ ಬರಲಿಲ್ಲ. ಹಾಗಾಗಿ ನಮಗೆ ಕೂಡ ದೇವರನ್ನು ನಂಬಲಿಕ್ಕೆ, ನಮ್ಮ ಜೀವನದಲ್ಲಿ ದೇವರ ಕಾರ್ಯಗಳು ಮಾಡಲಿಕ್ಕೆ ಈ ಒಂದು ವಯಸ್ಸು ಅಡ್ಡಿಯಾಗಿ ಇರಬಾರದು. ಹಾಗಾಗಿ ಆಕೆ ಗಂಡನ ಹೇಳಿದ ರೀತಿಯಲ್ಲಿ ಹಿಟ್ಟನ್ನು ನಾದಿ ರೊಟ್ಟಿಗಳನ್ನು ಮಾಡಿದಳು. ಇಬ್ರಿ ಸ್ತ್ರೀಯರು ಚುರುಕಾದ ಸ್ತ್ರೀಯರು. ಅಬ್ರಹಾಮನು ಇಬ್ರಿಯನೆಂದು ಕರೆಯಲ್ಪಟ್ಟನು. ಹಾಗಾಗಿ ಇಬ್ರಿಯರ ವಂಶ ಅಲ್ಲಿಂದ ಬಂದ ಕಾರಣ ಸಾರಳು ಕೂಡ ನಾವು ನೋಡ್ಕೊಳ್ಳೋದಾದರೆ ಚುರುಕಾದ ಸ್ತ್ರೀಯಾಗಿದ್ದಳು. ಆ ವಯಸ್ಸಿನಲ್ಲಿ ನಾವು 89 ಇರ್ಬೋದು. ಆ ಒಂದು ದೇವರು ಅವರನ್ನು ದರ್ಶಿಸಲಿಕ್ಕೆ ಬಂದಾಗ, ಅದೇ ರೀತಿಯಲ್ಲಿ ಊಟವಾದ ಮೇಲೆ, ಅತಿಥಿ ಸತ್ಕಾರವಾದ ಮೇಲೆ ದೇವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರನ್ನು, ಅಬ್ರಹಾಮನನ್ನು. ಹೌದು, ಸಾರಳು ಎಲ್ಲಿದ್ದಾಳಂದರೆ ಆಕೆಯ ಗುಡಾರದಲ್ಲಿದ್ದಾಳೆ. ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಗುಡಾರವಿತ್ತು. ಅಂದರೆ ಪ್ರತಿಯೊಬ್ಬರಿಗೆ ಒಂದು ಅವರ ವ್ಯಕ್ತಿಗತ ಪ್ರೇಯರ್ ರೂಮ್ಸ್ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ. ಹಾಗಾಗಿ ನಮಗೂ ಇವತ್ತು ಸಾರಳಿಗೆ ಯಾವ ರೀತಿ ಗುಡಾರವಿತ್ತು, ಸ್ತ್ರೀಯರಾಗಿ ನಮಗೂ ಕೂಡ ದೇವರ ಜೊತೆ ಸಹವಾಸ ಮಾಡಲಿಕ್ಕೆ ನಮ್ಮ ಗುಡಾರಗಳು ಯಾವ ರೀತಿ ಇದ್ದಾವೆ, ನಾವು ಸಿದ್ಧವಾಗ್ತಾ ಇದ್ದೀವ. ಹಾಗಾಗಿ ನಾವು ನೋಡಿಕೊಳ್ಳೋದಾದರೆ ಸಾರಳು ವಿಚಾರ ಮಾಡಿದಾಗ ಗುಡಾರದ ಬಾಗಿಲಲ್ಲಿ ನಿಂತಳು. ಅವಾಗ ದೇವರು ಹೇಳ್ತಾ ಇದ್ರು, ಬರುವ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೇ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗುವಿರುವುದಂತ ದೇವರು ಹೇಳ್ತಾರೆ. ಆವಾಗ ಸಾರಳು ಏನು ಯೋಚನೆ ಮಾಡ್ತಾ ಇದ್ದಾಳೆ, ಸಾರಳು ವೃದ್ಧರಾಗಿದ್ರಂತ ಅಲ್ಲಿ ಬರೆಯಲ್ಪಟ್ಟಿದೆ. ಅಬ್ರಹಾಮ ಸಾರಳು ವೃದ್ಧರಾಗಿದ್ದರು. ಮುಟ್ಟು ನಿಂತು ಹೋಗಿತ್ತು. ನನ್ನಂಥ ಮುದುಕಿಗೆ ಭೋಗವಾದಿತ್ತು. ಯಜಮಾನನ ಮುದುಕನಲ್ಲವೆಂದು ತನ್ನೊಳಗೆ ನಕ್ಕಳು ಅಂತ ನಾವು ನೋಡ್ತೀವಿ. 18:13 ಸಾರಳು ನಕ್ಕಿ, ಮುದುಕಿಯಾದ ನಾನು ಹೇರುವುದಾಗಿತ್ತೆ ಎಂದು ಹೇಳಿದರು. ಆವಾಗ ದೇವರಲ್ಲಿ ಒಂದು ಮಾತು ಹೇಳ್ತಾ ಇದ್ರೆ, ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟೋ? ಇವತ್ತು ದೇವರಿಗೆ ಅಸಾಧ್ಯವಾದದ್ದು ಒಂದಿಲ್ಲ. ಸ್ತ್ರೀ ಧರ್ಮ ನಿಂತು ಹೋಗ್ಬೋದು, ಮುಟ್ಟು ನಿಂತು ಹೋಗ್ಬೋದು. ಇವತ್ತು ಅನೇಕರು ನಿರಾಶೆಯಿಂದ ಬಂಜೆಯರೆಂದು ಕರೆಸ್ಕೊಳ್ತಾ ಇರ್ಬೋದು. ಆದರೆ ನಂಬಿಕೆ ಇಡ್ರಿ, ನಮ್ಮ ದೇವರು ದೊಡ್ಡ ದೇವರು, ಆತನಿಗೆ ಅಸಾಧ್ಯವಾದದ್ದು ಒಂದಿಲ್ಲ. ಅಸಾಧ್ಯಗಳನ್ನು ಸುಸಾಧ್ಯವಾಗಿ ಮಾರ್ಪಡಿಸುವ ದೊಡ್ಡ ದೇವರು. ನಮ್ಮ ಒಂದು ಚಿಕ್ಕ ನಂಬಿಕೆ, ಸಾಸಿವೆ ಕಾಳಷ್ಟು ನಂಬಿಕೆ ಬದಲಾವಣೆಗಳು ತರುತ್ತದೆ. ಅದು ದೇವರಲ್ಲಿ ನಾವು ನಂಬಿಕೆಯಿಂದ ಇರೋಣ. ಹಾಗಾಗಿ ನಾನು ಹೇಳಿದಂತೆ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬರುವೆನು, ಸಾರಳಿಗೆ ಮಗುವಿರುವುದೆಂದು ಹೇಳಿದ. ಸಾರಳು ನಕ್ಕಿದೆ ಅಂದರೆ ಭಯಪಟ್ಲು, ನಾನು ನಗಲಿಲ್ಲ ಅಂತ ಹೇಳಿದಳು. ಹಾಗಾಗಿ ಅಲ್ಲಿ ಕೂಡ ಸುಳ್ಳು ಹೇಳಿದ್ದನ್ನು ನೋಡ್ತಾ ಇದ್ದೀವಿ. ಆದರೂ ಕೂಡ ದೇವರು, ಆತನು ಜೀವಿಸುವ ದೇವರು, ಪ್ರೀತಿಸುವ ದೇವರು, ಕ್ಷಮಿಸುವ ದೇವರು, ಅದ್ಭುತಗಳನ್ನು ಮಾಡುವ ದೇವರು. ಆತನು ಹೀ ಕ್ಯಾನ್ ಡೂ ಎನಿಥಿಂಗ್ ಔಟ್ ಆಫ್ ನಥಿಂಗ್.
ಹಾಗಾಗಿ ಶೂನ್ಯವಾಗಿದ್ದ ಜೀವಿತಗಳನ್ನು ಕೂಡ ಫಲಭರಿತವಾಗಿ ಮಾರ್ಪಡಿಸುವ ದೊಡ್ಡ ದೇವರು ನಾವು ಆರಾಧಿಸ್ತಾ ಇದ್ದೀವಿ. ಇವತ್ತು ಕೂಡ ಆತನು ಜೀವಿಸುವ ದೇವರಾಗಿದ್ದಾನೆ. ಪ್ರಾರ್ಥನೆಯನ್ನು ಕೇಳುವ ದೇವರು, ಪ್ರಾರ್ಥನೆಗೆ ಸದುತ್ತರ ಕೊಡುವ ದೇವರು. ಹಿ ಕ್ಯಾನ್ ಡೂ ದ ಇಂಪಾಸಿಬಲ್ ಪಾಸಿಬಲ್. ಹಾಗಾಗಿ 90 ವರ್ಷದಲ್ಲಿ ಆಕೆ ಮಗುವನ್ನು ಹೆತ್ತಿದ್ದನ್ನು ನಾವು ನೋಡ್ತಾ ಇದ್ದೀವಿ. 25 ವರ್ಷ ಅವರು ವಾಗ್ದಾನಕ್ಕಾಗಿ ಅವ್ರು ಕಾಯಬೇಕಾಗಿತ್ತು. ಆದರೆ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ನಾವು ಕೂಡ ನಂಬಿಕೆಯಲ್ಲಿ ಇರುವಾಗ ದೇವರು ಖಂಡಿತವಾಗಿ ವಾಗ್ದಾನ ಮಾಡಿದಾನಂದರೆ ಅದನ್ನು ನೆರವೇರಿಸುವ ಆತನಾಗಿದ್ದಾನೆ. ಹೆಬ್ರಿ 11:11 ಪ್ರಕಾರ, ಇದಲ್ಲದೆ ಸಾರಾ ವಾಗ್ದಾನ ಮಾಡಿದಾತನು ನಂಬತಕ್ಕವನೆಂದು ಎಣಿಸಿ ತಾನು ಪ್ರಾಯ ಮೀರಿದವಳು ಆದರೂ ನಂಬಿಕೆಯಿಂದಲೇ ಗರ್ಭ ಧರಿಸಿದಳು. ಆಕೆಯಲ್ಲಿ ನಂಬಿಕೆ ಇತ್ತು ಅಂತ ನಾವು ನೋಡ್ತಾ ಇದ್ದೀವಿ. ಆ ನಂಬಿಕೆ ಆಕೆ ಶಕ್ತಿಯನ್ನು ಕೊಟ್ಟಿತ್ತು. ನಾವು ಅದಕ್ಕಾಗಿ ನಾವು ಕೂಡ ಇವತ್ತು ನಂಬಿದರೆ ದೇವರ ಮಹತ್ ಕಾರ್ಯಗಳನ್ನು ನಾವು ಕೂಡ ನೋಡುವವರಾಗಿದ್ದೇವೆ. ನಂಬಿಕೆ ಇಲ್ಲಾಂದರೆ ದೇವರು ಕೂಡ ನಮ್ಮ ಜೀವಿತದಲ್ಲಿ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಾವು ಸುವಾರ್ಥ ಪಾಠಗಳಲ್ಲಿ ನೋಡ್ತೀವಿ, ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಆತನನ್ನು ನಂಬಲಾರದ ಕಾರಣ ಆತನಲ್ಲಿ ಏನೂ ಮಾಡಲಿಲ್ಲ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಂಬಿಕೆಯನ್ನು ಖಂಡಿತವಾಗಿ ಅಸಾಧ್ಯಗಳನ್ನು ಸಾಧ್ಯಗೊಳಿಸುವ ದೊಡ್ಡ ದೇವರು ನಮಗೆ ಇದ್ದಾರೆ. ಆತನಿಗೆ ಸಮಸ್ತವೂ ಸಾಧ್ಯವಾಗಿದೆ. ಯಾಕಂದರೆ ಕ್ರಿಸ್ತನಲ್ಲಿ ಅವೆಲ್ಲ ಆತನ ರಕ್ತವನ್ನು ಸುರಿಸಿ ನಮಗೆ ಸಂಪಾದಿಸಿ ಕೊಟ್ಟಿದ್ದಾನೆ. ಅದಕ್ಕೆ ಎವ್ರಿಥಿಂಗ್ ಈಸ್ ಯಾ ಆ್ಯಂಡ್ ಆಮೆನ್ ಇನ್ ಜೀಸಸ್ ನೇಮ್. ಹಾಗಾಗಿ ಯೇಸು ನಾಮದಲ್ಲಿ ಅಸಾಧ್ಯವಾದ ಕಾರ್ಯಗಳು ಕೂಡ ಸಾಧ್ಯಗೊಳಿಸ್ತಾನೆ ಆತನು. ಅದೇ ರೀತಿಯಲ್ಲಿ ನಾವು 1 ಪೇತ್ರರು 3ನೇ ಅಧ್ಯಾಯ ನಾವು 4ರಿಂದ 6ವರೆಗೂ ನಾವು ನೋಡಿಕೊಳ್ಳುವುದಾದರೆ, ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಜಡೆ ಹೆಣ್ಣಿಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣಿನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದು. ಸ್ತ್ರೀಯರು ಯಾವ ರೀತಿ ಇರಬೇಕು, ಸ್ಯಾರಳು ಯಾವ ರೀತಿ ಇದ್ದನ್ನೋದು ಇದು ಮೇಲಿನ ಒಂದು ವಿಷಯಗಳನ್ನು ಪೇತ್ರ ಭಕ್ತನು ನಮಗೆ ತಿಳಿಪಡಿಸ್ತಾ ಇದ್ದಾನೆ. ಸಾತ್ವಿಕವಾದ ಶಾಂತ ಮನಸ್ಸೆಂಬ ಒಳಗಿನ ಭೂಷಣವೇ. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಮೇಲಿನ ನೋಟ, ಮೇಲಿನ ಸೌಂದರ್ಯವನ್ನು ನೋಡ್ತಾರೆ. ಆದರೆ ದೇವರು ಅಂತರಂಗವನ್ನು ನೋಡುವ ದೇವರಾಗಿದ್ದಾರೆ. ಅದೇ ರೀತಿಯಲ್ಲಿ ಜ್ಞಾನೋಕ್ತಿಗಳು 31:30 ಕೂಡ ನಾವು ನೋಡ್ಕೊತೀವಲ್ಲ. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. ನಾವು ದೇವರಲ್ಲಿ ಭಯಭಕ್ತಿಯಿಂದ ಇರುವುದಾದರೆ ದೇವರೇ ಸೌಂದರ್ಯವನ್ನು ನಮಗೆ ದಯಪಾಲಿಸ್ತಾರೆ. ಅದಕ್ಕೆ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇವತ್ತು ಎಲ್ಲರೂ ಕೂಡ ಹೊರಗಿನ ಅಲಂಕಾರಕ್ಕೆ ಎಷ್ಟೋ ಸಮಯ, ಪ್ರಯಾಸ, ದುಡ್ಡು ವೆಚ್ಚ ಮಾಡ್ತಾ ಇದ್ದಾರೆ. ನಾವು ಅಂತರಂಗ ಆ ಒಂದು ಸೌಂದರ್ಯಕ್ಕಾಗಿ, ಆ ಅಂತರಂಗದ ಸೌಂದರ್ಯನು ಒಳಗಿನ ಭೂಷಣ ಸಾತ್ವಿಕ ಶಾಂತ ಮನಸ್ಸು. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು. ಈ ಗುಣಗಳನ್ನು ನಾವು ಸಂಪಾದಿಸಿಕೊಳ್ಳೋಣ. ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟು ಭಕ್ತೆಯರಾದ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡಿದ್ದರು. ಅಂದರೆ ಹಳೆಯ ಒಡಂಬಡಿಕೆಯಲ್ಲಿರುವ ಸ್ತ್ರೀಯರು ಯಾವ ರೀತಿ ತಮ್ಮನ್ನು ಅಲಂಕರಿಸಿಕೊಂಡ್ರು ಅನ್ನೋದು ಪೂರ್ವ ಕಾಲದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅವರು ತಮ್ಮ ತಮ್ಮ ಗಂಡಂದರಿಗೆ ಆಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಸಾರಳು ಹಾಗೆಯೇ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನನೆಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲವೇ. ನಿಜವಾಗಿ
ನಾವು ಸರಳ ಕುಮಾರ್ತೆಯರು ಆಗಿದ್ದರೆ ನಮ್ಮ ಯಜಮಾನರ ಕೂಡ ನಾವು ಗೌರವದಿಂದ ಕರೆಯೋರಾಗಿರ್ತೀವಿ. ಅನೇಕರು ಇವತ್ತು ಎ ಓ ಅಂತ ಕರೆಯೋದು ಅಥವಾ ಹೆಸರಿಟ್ಟು ಕರೆಯೋದನ್ನು ಕೂಡ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಇದು ಆಧುನಿಕ ಕಾಲ ಅಂತ ಹೇಳ್ತಾರೆ. ಅವರು ಹೆಸರಿಟ್ಟು ಕರೀತಾರೆ, ಇವರು ಹೆಸರಿಟ್ಟು ಕರೀತಾರೆ. ಆದರೆ ನಾವು ಸರಳ ಒಂದು ಕುಮಾರ್ತೆಯರಾಗಿದ್ದರೆ ಯಜಮಾನರಿಗೆ ಗೌರವ ಕೊಡಬೇಕು. ಯಾಕಂದರೆ 1 ಪೇತ್ರ 3:6 ನಾವು ನೋಡ್ಕೊಳ್ತಾ ಇದ್ದೀವಲ್ಲ, ಸರಳು ಹಾಗೆ ಅಬ್ರಹಾಮನಿಗೆ ವಿಧೇಯಳಾಗಿದೆ. ಗಂಡಂದರಿಗೆ ನಾವು ವಿಧೇಯರಾಗಬೇಕು, ಅವರು ನಮ್ಮನ್ನು ಪ್ರೀತಿಸಬೇಕೆಂದು ಪತ್ರಿಕೆ ಪಾಠಗಳಲ್ಲಿ ನಾವು ಪೌಲನು ಪೇತ್ರನು ಎಚ್ಚರಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸರಳು ಹಾಗೆ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನನೆಂದು ಕರೆದಳು. ನಾವು ಕೂಡ ಕಾಣುವ ಯಜಮಾನರಿಗೆ ಗೌರವ ಕೊಡಲಿಲ್ಲ ಅಂದರೆ ಕಾಣದ ದೇವರಿಗೆ ಯಾವ ರೀತಿ ವಿಧೇಯರಾಗ್ತೀವಿ, ಭಯಭಕ್ತಿಯಿಂದ ಇರ್ತೀವಿ? ಹೌದಿಲ್ಲ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಸರಳ ಒಂದು ಕುಮಾರ್ತೆಯರು, ವಂಶದವರು ಅಂದರೆ ಸರಳಗಿರುವ ಆ ಶಾಂತ ಗುಣ, ಸಾತ್ವಿಕತೆ, ನಂಬಿಕತ್ವ ನಮ್ಮಲ್ಲಿ ಕೂಡ ಕಾಣಬೇಕೆಂದು ದೇವರ ಆತ್ಮನು ಇವತ್ತು ನಮಗೆ ಎಚ್ಚರಿಕೆ ನೀಡ್ತಾ ಇದ್ದಾನೆ. ಗಲಾತಿ 3:22 ಕೂಡ ಧರ್ಮಪತ್ನಿಯ ಮಗನೇ ವಾಗ್ದಾನ ಫಲವಾಗಿ ಹುಟ್ಟಿದನು. ನಾವೆಲ್ಲರೂ ವಾಗ್ದಾನ ಪುತ್ರನ ಸಂತಾನದವರಾಗಿದ್ದೇವೆ. ಇಸ್ಸಾಕನು ವಾಗ್ದಾನ ಪುತ್ರನು, ಯೇಸು ಸ್ವಾಮಿ ಕೂಡ ವಾಗ್ದಾನ ಪುತ್ರನು. ಅದೇ ರೀತಿಯಲ್ಲಿ ಗಲಾತಿ 5:31 ಸಹೋದರರೇ, ನೀವು ದಾಸಿಯ ಮಕ್ಕಳಲ್ಲ, ಧರ್ಮ ಪತ್ನಿಯ ಮಕ್ಕಳೆಂದು ತಿಳಿದುಕೊಳ್ಳಿರಿ. ನಾವು ಸ್ವತಂತ್ರರಾಗಲಿಕ್ಕೆ ದೇವರು ಕರೆದಿದ್ದಾರೆ. ಪಾಪವೆಂಬ ನಗದಲ್ಲಿ ನಾವು ಸಿಕ್ಕಿಕೊಂಡು ದಾಸರಾಗಿ ಇರಲಿಕ್ಕಲ್ಲ, ನಮ್ಮನ್ನು ಸ್ವತಂತ್ರರಾಗಿ ದೇವರು ಮಾಡಿದ್ದಾರೆ. ಆತನನ್ನು ತಿಳ್ಕೊಳ್ಳಿಕ್ಕೆ, ಆತನನ್ನು ಘನಪಡಿಸಲಿಕ್ಕೆ, ಆತನ ದೈವ್ಯ ಲಕ್ಷಣಗಳನ್ನು ತಿಳ್ಕೊಂಡು ಆತನ ಯಾರೋ ನಾವು ಆರಾಧಿಸಬೇಕು, ಘನಪಡಿಸಬೇಕು, ಸ್ತುತಿಸಬೇಕೆಂದು ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. ಆವಾಗ ನಾವು ಸರಳ ಮಕ್ಕಳು ಅಥವಾ ಕುಮಾರ್ತೆಯರು ಅನಿಸಿಕೊಳ್ಳುತ್ತೀವಿ. ಇವತ್ತು ಸರಳ ಕುಮಾರ್ತೆಯರು ನಾವು ಆಗಿದ್ದೀವಂದರೆ ಯಜಮಾನರಿಗೆ ಗೌರವ ಕೊಟ್ಟು, ಆಮೇಲೆ ವಿಧೇಯತೆ ತೋರಿಸಿ, ಆ ಸೃಷ್ಟಿಸಿದ ದೇವರನ್ನು ನಾವು ನಂಬಿ, ನಮ್ಮ ಸೃಷ್ಟಿಕರ್ತನೇ ನಮಗೆ ಯಜಮಾನನಂತ ಕೂಡ ವಾಕ್ಯದಲ್ಲಿ ಇದೆಯಲ್ಲ. ಅದಕ್ಕಾಗಿ ಹಳೆ ಸ್ವಭಾವ ಕಲಹ ಪ್ರಿಯಳಾಗಿದ್ದಳು, ಹೊಸ ಸ್ವಭಾವ ದೇವರ ಪ್ರಿಯಳಾಗಿ ಮಾರ್ಪಟ್ಲು ಸರಳು. ಅದೇ ರೀತಿಯಲ್ಲಿ ಸರಳಂದರೆ ರಾಜಕುಮಾರ್ತೆ. ಒಂದಾನೊಂದು ಸಮಯದಲ್ಲಿ ಜಗಳಗುಂಡಿಯಾಗಿದ್ದಳು, ಕಲಹಗಳು ಮಾಡ್ತಿದ್ದಳು, ಸಿಟ್ಟುನೂ ಇತ್ತು. ಹಾಗಾಗಿ ಪೂರ್ವ ಸ್ವಭಾವವನ್ನು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ ಅಂತ ಎಫೆಸಿ ಪತ್ರಿಕೆಯಲ್ಲಿ ಕೂಡ ನಾವು ನೋಡಿಕೊಳ್ಳುತ್ತೀವಿ. ಹಾಗಾಗಿ ಸರಳ ಕುಮಾರ್ತೆಯರೆಂದು ನಾವು ಕರೆಸಿಕೊಳ್ಳಬೇಕಂದ್ರೆ ಹಳೆ ಸ್ವಭಾವವನ್ನು ಬಿಟ್ಟು ಹೊಸ ಸ್ವಭಾವ. ಸಾರ ಅಂದರೆ ರಾಜಕುಮಾರ್ತೆ, ಪ್ರಿನ್ಸಸ್. ನಾವು ಕೂಡ ದೇವರ ಒಂದು ರಾಜಕುಮಾರ್ತೆಯರಾಗಿ ನಾವು ಸಿದ್ಧರಾಗಬೇಕೆಂದು ದೇವರು ಬಯಸ್ತಾ ಇದ್ದಾರೆ. ಈ ರಾಜಕುಮಾರ್ತೆಯರಾಗಬೇಕಂದ್ರೆ ನಾವು ನಂಬಿಗಸ್ತರಾಗಿರಬೇಕು, ದೇವರನ್ನು ನಂಬಬೇಕು, ದೇವರ ಜೊತೆ ಸಹವಾಸ ಮಾಡಬೇಕು. ಕೊಟ್ಟ ಯಜಮಾನನನ್ನು ಮಕ್ಕಳಿಗೆ ಕೂಡ ನಾವು ನಂಬಿಗಸ್ತರ. ಇವತ್ತು ಅನೇಕ ಕುಟುಂಬಗಳನ್ನು ನಾವು ನೋಡ್ತಾ ಇದ್ದೀವಿ, ಅನೇಕ ಒಂದು ವಿಷಯಗಳು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಹೊಸದಾಗಿ ಮದುವೆ ಆದವರು ಹೆಂಡತಿಯನ್ನು ಕೊಲೆ ಮಾಡ್ತಾ ಇದ್ದಾರೆ, ಗಂಡನನ್ನು ಕೊಲೆ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಕೂಡ ಕೊಲೆ 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 ಇವೇ ವಿಷಯಗಳು ನಾವು ಕೇಳಿಸ್ಕೊಳ್ತಾ ಇದ್ದೆ. ಅದಕ್ಕೆ ಪೂರ್ವದಲ್ಲಿ ಅಂತ ವಾಕ್ಯದಲ್ಲಿದೆ. ಅವರು ಯಾವ ರೀತಿ ಇದ್ದರು, ಇವರೆಲ್ಲ ನಮಗೊಂದು ಮಾದರಿಯಾಗಿದ್ದಾರೆ. ನಮ್ಮ ಜೀವಿತಗಳನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಕ್ರೈಸ್ತರ ಕುಟುಂಬದಲ್ಲಿ ನಾವು ಹುಟ್ಟಿ ನಾವು ಒಂದು ವೇಳೆ ಸರಳ ಕುಮಾರ್ತೆಯರಾಗಿ ನಾವು ಬದುಕಲಿಲ್ಲ ಅಂದರೆ ಕೂಡ ವ್ಯರ್ಥವೇ. ದೇವರು ನಮಗೆ ಈ ದಿನದಲ್ಲಿ ಒಂದು ಅವಕಾಶ ಕೊಡ್ತಿದ್ದಾರೆ, ಈ ಸಮಯ ಕೊಟ್ಟಿದ್ದಾರೆ. ನಾವು ಕೂಡ ಭಯ ಭಕ್ತಿಯಿಂದ ಇರೋಣ. ಯಜಮಾನನೇ ಮಾಸ್ಟರ್ ಅಂತ ಕರೆದಳು. ಹಾಗಾಗಿ ನಮ್ಮ ಪರಲೋಕದ ತಂದೆ ನಮಗೆ ಮಾಸ್ಟರ್ ಆಗಿದ್ದಾರೆ. ಹಿ ವಾಂಟ್ ಟು ಮೇಕ್ ಅಸ್ ಆ್ಯಸ್ ಇಸ್ ಮಾಸ್ಟರ್ ಪೀಸಸ್. ಹಾಗಾಗಿ ಆತನ ಒಂದು ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಹಳೆ ಸ್ವಭಾವವನ್ನು, ನಿಜವಾಗಿ ಅನೇಕರಿಗೆ ಕೋಪಗಳಿರ್ಬೋದು, ಆಮೇಲೆ ಅನೇಕ ದೇವರಿಗೆ ಆಯಾಸಕರವಾದ ಮಾರ್ಗಗಳಿರ್ಬೋದು.
ಅದಕ್ಕೆ ದಿನ ಕೊನೆಯಲ್ಲಿ ದೇವರೇ, ನಿನಗೆ ಆಯಾಸಕರವಾಗಿ ನಾನು ಜೀವಿಸಿದರೆ ಇವತ್ತು ನಿನ್ನ ರಕ್ತದಿಂದ ನನ್ನನ್ನು ತೊಳಿ, ನನ್ನನ್ನು ಶುದ್ಧೀಕರಿಸು. ಯೇಸು ಸ್ವಾಮಿ ಬರೋಣ ದಿನಗಳು ಭಾಳ ಸಮೀಪವಾಗಿದೆ ಅಂತ ನಮಗೆ ಗೊತ್ತು. ಇನ್ನೂ ಬದಲಾವಣೆ ಇಲ್ಲಂದರೆ ಸರಳ ಕುಮಾರ್ತೆಯರಾಗಲಿಕ್ಕೆ ನಾವು ಸಾಧ್ಯವಿಲ್ಲ. ಹಾಗಾಗಿ ಸರಳ ಕುಮಾರ್ತೆಯರಂತ ನಾವು ಕರೆಯಲ್ಪಡಬೇಕಂದ್ರೆ ಹಳೆ ಸ್ವಭಾವ, ಪೂರ್ವ ಸ್ವಭಾವವನ್ನು ಬಿಟ್ಟು ಹೊಸ ಸ್ವಭಾವವನ್ನು ನಾವು ಹೊಂದಿಕೊಳ್ಳೋಣ. ಯಾವ ರೀತಿ ಆಕಿ ನಂಬಿಕೆ ಒಂದು ಪುರುಷರ ಜಾಬೀತದಲ್ಲಿ ಕೆಲವು ಸ್ತ್ರೀಯರನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸ್ಯಾರಳ ಹೆಸರು, ರಾಹಾಬಳ ಹೆಸರು ಕೂಡ ನಾವು ನೋಡಿಕೊಳ್ಳುತ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಹೆಸರು ಜೀವ ಗ್ರಂಥದಲ್ಲಿ ಬರೆಯಲ್ಪಡಬೇಕಂದ್ರೆ ನಾವು ಸರಳ ಕುಮಾರ್ತೆಯರೇ, ನಂಬಿಕೆಯಿಂದ ಪೂರ್ವ ಸ್ವಭಾವವಲ್ಲ, ಹೊಸ ಸ್ವಭಾವ ಉಳ್ಳ ಸರಳ ಹಾಗೆ ರಾಜಕುಮಾರ್ತೆಯರಾಗಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನಾವು ರಾಜನು ರಾಜಕುಮಾರ್ತೆಯರಾಗಿ ನಾವು ಜೀವಿಸಬೇಕೆಂದು ದೇವರು ಈ ದಿನ ನನ್ನೊಂದಿಗೆ ನಿನ್ನೊಂದಿಗೆ ಮಾತಾಡ್ತಾ ಇದ್ದಾರೆ. ಹೀರೋಸ್ ಆಫ್ ಫೇತ್ ಅಂತ ಒಂದು 11ನೇ ಅಧ್ಯಾಯದಲ್ಲಿ 14 ಪುರುಷರಲ್ಲಿ ಸ್ತ್ರೀಯರ ಹೆಸರು ಕೂಡ ಲಿಖಿಸಲ್ಪಟ್ಟಿದೆ. ಹಾಗಾಗಿ ಇವತ್ತು ನಮ್ಮ ವಯಸ್ಸು ಅಡ್ಡಿಯಾಗಿರಬಾರ್ದು ದೇವರನ್ನು ಹಿಂಬಾಲಿಸಲಿಕ್ಕೆ. ಆಮೇಲೆ ನಾವು ಡೌಟ್ಫುಲ್ ನೇಚರ್ ನಮ್ಮಲ್ಲಿ ಇರಬಾರದು. ನಾವು ನಂಬಬೇಕು, ದೇವರು ಖಂಡಿತ ಕಾರ್ಯ ಮಾಡ್ತಾರೆ. ಆಮೇಲೆ ಸ್ಯಾರಳು ಫರೋನನ್ನು, ಅಭಿಮೇಲಕನನ್ನು ಎದುರುಗೊಂಡ್ಳು, ಧೈರ್ಯದಿಂದ ಅವ್ರನ್ನ ಫೇಸ್ ಮಾಡಿದಳು. ದೇವರಾಕೆಯ ಪಕ್ಷವಾಗಿದ್ದು ಆಕೆಯನ್ನು ಆ ಒಂದು ಪರಿಸ್ಥಿತಿಯಿಂದ ತಪ್ಪಿಸಿದ್ರು. ಇವತ್ತು ನಾವು ಎಂಥ ಪರಿಸ್ಥಿತಿಗಳಲ್ಲಿದ್ದರೂ ಕೂಡ ಧೈರ್ಯವಾಗಿ, ಇವತ್ತು ಸ್ತ್ರೀಯರ ಶೋಷಣೆ ನಡೀತಾ ಇದೆ, ಅವ್ರ ಡ್ಯೂಟಿಗಳಿಗೆ ಹೋಗ್ತಾರೆ, ಅಲ್ಲಿ ಅಧಿಕಾರಿಗಳಿಂದ ಅವರು ತುಳಿಯಲ್ಪಡ್ತಾ ಇದ್ದಾರೆ, ಅವಮಾನಗಳನ್ನು, ನಿಂದನೆಗಳನ್ನು, ಹ್ಯಾರಸ್ಮೆಂಟನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ದೇವರನ್ನು ನಾವು ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಆ ಜಾಗಕ್ಕೆ ಹೋದಾಗ ಯಾರ ಒಂದು ನಡತೆ ದೇವರ ದೃಷ್ಟಿಯಲ್ಲಿ ಸರಿಯಾಗಿದ್ದೋ ಅವರ ಶತ್ರುಗಳನ್ನು ಕೂಡ ಮಿತ್ರಗಳಾಗಿ ಮಾರ್ಪಡಿಸ್ತಾರೆ. ದೇವರು ನಮ್ಮ ಪಕ್ಷವಾಗಿರುವುದಾದರೆ ನಮಗೆ ವಿರೋಧಿಗಳು ಯಾರು? ಇವೆಲ್ಲ ವಾಗ್ದಾನಗಳನ್ನು ಯಾರು ಡ್ಯೂಟಿ ಮಾಡುತ್ತಾ ಇದ್ದಾರೋ, ಯಾರು ಹ್ಯಾರಸ್ಮೆಂಟ್ಗೆ ಗುರಿಯಾಗಿದ್ದಾರೋ ಓದ್ಕೊಳ್ಳೋಣ. ದೇವರು ನಮ್ಮ ಪಕ್ಷವಾಗಿದ್ದಾರೆ. ಆತ ನಮ್ಮ ಹೋರಾಟಗಳನ್ನು ಮಾಡಿ ನಮಗೆ ಜಯವನ್ನು ಕೊಡುವ ದೇವರಾಗಿದ್ದಾರೆ. ಹಾಗಾಗಿ ವಯಸ್ಸು ಅಡ್ಡಿಯಲ್ಲ, ನಾವು ಭಯಪಡಬಾರ್ದು. ಯಾವ ರೀತಿ ಧೈರ್ಯದಿಂದ ಎದುರುಗೊಂಡ್ಲೋ ನಾವು ಕೂಡ ಈ ಫರೋ, ಅಭಿಮೇಲಕೆಂಬ ಶೋಧನೆಗಳನ್ನು ಅಥವಾ ಪರಿಸ್ಥಿತಿಗಳನ್ನು ನಾವು ಎದುರುಗಳನ್ನು ದೇವರೇ ಮಾರ್ಗವನ್ನು ತೆರೀತಾನೆ ನಮ್ಮನ್ನು ತಪ್ಪಿಸಲಿಕ್ಕೆ. ಅವರೊಂದಿಗೆ ಮಾತಾಡ್ತಾನೆ ದೇವರು. ಯಾವ ರೀತಿ ಲಾಭವನ್ನು ಕೂಡ ಯಾಕೋಬನಿಗೆ ಕೇಡು ಮಾಡಬೇಕೆಂದು ಬರ್ತಾ ಇದ್ದನೋ ದೇವರು ಆತನಿಗೆ ದರ್ಶನ ಕೊಟ್ಟು ಯಾಕೋಬನ ವಿಷಯದಲ್ಲಿ ಹೌದು ಅಲ್ಲ ಅಂತ ನೀನು ಮಾತಾಡಬಾರ್ದಂತ ಗದರಿಸಿದ್ರು. ಈ ರಾತ್ರಿಯಲ್ಲಿ ಯಾರು ಹ್ಯಾರಸ್ಮೆಂಟು ಹೊಂದುತ್ತಾ ಇದ್ದಾರೋ ದೇವರು ಅಂಥ ಒಂದು ಅಧಿಕಾರಿಗಳಿಗೆ ಕಾಣಿಸಿ ಮಾತಾಡಿ ಅದರಿಂದ ಅವರನ್ನು ತಪ್ಪಿಸಲಿ. ಇದೇ ನಮ್ಮ ಪ್ರಾರ್ಥನೆಯಾಗಿರಬೇಕು. ಆಮೇಲೆ ನಾವು ಕೂಡ ಬರುವ ಪ್ರತಿಯೊಂದು ಚಾಲೆಂಜನ್ನು ಧೈರ್ಯವಾಗಿ, ನಮ್ಮ ಮುಂದೆ ಅನೇಕ ಸವಾಲುಗಳಿರ್ತವೆ. ಸ್ತ್ರೀಯರಂದರೆ ಸಾಮಾನ್ಯವಾದ ಜೀವಿತವಲ್ಲ. ಮಕ್ಕಳ ಮೂಲಕ, ಯಜಮಾನರ ಮೂಲಕ, ಬಂಧುಗಳ ಮೂಲಕ, ಸ್ನೇಹಿತರ ಮೂಲಕ, ಅಕ್ಕಪಕ್ಕದವ್ರ ಮೂಲಕ ನಮಗೆ ಚಾಲೆಂಜ್ಗಳು ಇರ್ತವೆ. ಯುದ್ಧವೇ ನಮಗೆ. ಇದೆಲ್ಲ ನಾವು ಹೋರಾಡಬೇಕಂದ್ರೆ ನಮ್ಮಲ್ಲಿ ನಂಬಿಕೆ ಇರಬೇಕು. ದೇವರನ್ನು ನಾವು ದೇವರ ಮೇಲೆ ಆಧಾರ ಪಡಬೇಕು. ನಾವು ದೇವರ ಮೇಲೆ ಆಧಾರ ಪಟ್ಟಾಗ ಸೃಷ್ಟಿಕರ್ತನ ನಮ್ಮ ಯಜಮಾನನಾಗಿದ್ದ ಕಾರಣ ಸ್ಯಾರಳನ್ನು ತಪ್ಪಿಸಿದ ದೇವರು ನಿನ್ನನ್ನು ನನ್ನನ್ನು ಕೂಡ ತಪ್ಪಿಸಿ ಆ ಚಾಲೆಂಜಸ್ ಯಾವ ರೀತಿ ಎದುರುಗೊಳ್ಳಬೇಕೋ ಸವಾಲುಗಳನ್ನು ದೇವರು ಧೈರ್ಯ ಕೊಟ್ಟು ನಡೆಸ್ತಾರೆ. ಆವಾಗ ನಾವು ಕೂಡ ಸರಳ ಕುಮಾರ್ತೆಯರಾಗಿ ಮಾರ್ಪಾಟಾಗ್ತೀವಿ. ಶಿ ವಾಸ್ ಟರ್ನ್ಡ್ ಫ್ರಮ್ ಬ್ಯಾರನ್ ಇಂಟು ಫ್ರೂಟ್ಫುಲ್. ನಾವು ಕೂಡ ಇವತ್ತು ಪರಿಸ್ಥಿತಿಗಳು ಕೈ ಮೀರಿದೆ ಅಂತ ನಾವು ಇನ್ನು ನಂಬಿಕೆಯನ್ನು ಕಳ್ಕೊಳ್ಳುವ, ನಿರೀಕ್ಷೆ ಕಳ್ಕೊಳ್ಳುವ ಸ್ಥಿತಿಯಲ್ಲಿದ್ದರೆ ದೇವರು ಇವತ್ತು ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಿ ಕ್ಯಾನ್ ಟರ್ನ್ ದ ಬ್ಯಾರನ್ ಇಂಟು ಫ್ರೂಟ್ಫುಲ್. ಇವತ್ತು ಆತ್ಮೀಯ ರೀತಿಯಲ್ಲಿ ನಾವು ಫಲಿಸ್ತಾ ಇಲ್ಲವಾ? ದೇವರು ಫಲಿಸುವಂತೆ ಮಾಡ್ತಾರೆ. ಇವತ್ತು ನಮ್ಮಲ್ಲಿ ಒಂದು ವೇಳೆ ಅಪನಂಬಿಕೆ ಇದ್ದರೆ ಅದಕ್ಕೆ ನಾವು ನಗುತ್ತಾ ಇದ್ದೀವ, ಅದನ್ನು ಕೂಡ, ನೋವನ್ನು ಕೂಡ ದೇವರು ತೆಗೀಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ಫಿಯರ್ ಟು ಫೇತ್. ದೇವರಲ್ಲಿ ಭಯಭಕ್ತಿಯಿಂದಿದ್ದವರಾಗಿ
ವಿಶ್ವಾಸದಲ್ಲಿ ನಾವು ಸಾಗೋಣ. ಕೊನೆಯದಾಗಿ ಯೆಶಾಯ ಗ್ರಂಥದಲ್ಲಿ 51ನೇ ಅಧ್ಯಾಯ 2ನೇ ವಚನ ನಾವು ನೋಡಿಕೊಳ್ಳೋದಾದರೆ, ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಬೈಬಲ್ ವುಮೆನ್ ಬಗ್ಗೆ ಅನೇಕ ಕ್ಯಾರೆಕ್ಟರ್ಸನ್ನು ನೀವು ಕಲಿತಾ ಇದ್ರಿ. ದಯವಿಟ್ಟು ವೀಕ್ಷಣೆ ಮಾಡುವವರು ಬಿಡಬೇಡ್ರಿ. ಯಾರು ಬೋಧಿಸ್ತಾ ಇದ್ದಾರೋ ಆ ವಾಕ್ಯಗಳನ್ನು ದೇವರ ಆತ್ಮ ನಮ್ಮೊಂದಿಗೆ ಮಾತಾಡುವಾಗ ನಾವು ಬಲಪಡ್ತೀವಿ. ನಮ್ಮ ಪರಿಸ್ಥಿತಿಗಳು ಮಾರ್ಪಾಟಾಗ್ತವೆ. ನಮ್ಮ ಸ್ವಭಾವವು ಬದಲಾವಣೆ ನಾವು ಮಾಡಿಕೊಳ್ಳೋಣ. ಯಾಕಂದರೆ ನಿಮ್ಮ ಪಿತೃವಾದ ಅಂತ ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ. ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು. ಯಾಕಂದರೆ ನಾವೆಲ್ಲರೂ ಕೂಡ ಇಸ್ಸಾಕನ ಸಂತತಿ ಅಂದರೆ ವಾಗ್ದಾನ ಪುತ್ರರ ಒಂದು ಸಂತಾನವೇ. ದೇವರ ಅಬ್ರಹಾಮನಿಗೆ ಒಡಂಬಡಿಕೆ ಮಾಡಿ ವಾಗ್ದಾನ ಮಾಡಿ ನೆರವೇರಿಸಿದಾತನು ಇವತ್ತು ನಮ್ಮ ಜೀವನದಲ್ಲಿ ಕೂಡ ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದೆ. ನಾವು ನಂಬಬೇಕಷ್ಟೇ. ನಂಬಿದರೆ ದೇವರು ದೊಡ್ಡ ಕಾರ್ಯಗಳು ಮಾಡ್ತಾರೆ. ಮೊದಲನೇ ಸ್ತ್ರೀ, ಈಕೆಗೆ ಹೆಸರಿಗೆ ರಾಜಕುಮಾರಿ ಎಂದ ಅರ್ಥ. ಆಮೇಲೆ ನಾವು 127 ವರ್ಷ ಬದುಕಿದಳು. ಆಮೇಲೆ ಕಿರಿಯಾತ್ ಅರ್ಬ ಅಲ್ಲಿಗೆ ಬಂದಾಗ ಆಕೆ ಮರಣ ಹೊಂದಿದ. ಮೊದಲನೇ ಒಂದು ಸ್ತ್ರೀಯ ಹೆಸರು ಎಷ್ಟು ವರ್ಷ ಆಕೆ ಜೀವಿಸಿದಳೆಂದು ಬರೆಯಲ್ಪಟ್ಟಿದೆ. 66 ಗ್ರಂಥಗಳಲ್ಲಿ ಅನೇಕ ಸ್ತ್ರೀಯರಿದ್ದಾರೆ, ಆದರೆ ಅವರ ಹೆಸರುಗಳು ಬರೆಯಲ್ಪಡಲಿಲ್ಲ ಅವರು ತೀರ್ಕೊಂಡಿದ್ದಾಗ. ಆದರೆ ಈ ಒಂದು ಸ್ಯಾರಳ ಬಗ್ಗೆ ಅದು ಬರೆಯಲ್ಪಟ್ಟಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಸ್ಯಾರಳ ಕುರಿತು ನಾವು ಅನೇಕ ವಿಷಯಗಳನ್ನು ನಾವು ಕಲ್ತಿದ್ದೇವೆ. ದೇವರನ್ನು ನಾವು ಆಶ್ರಯಿಸಿದಾಗ, ನಂಬಿದಾಗ ದೇವರು ನಮ್ಮನ್ನು ಕೈ ಬಿಡುವ ದೇವರಲ್ಲ. ಗಂಡನಿಗೆ ಆಕೆ ಸಪೋರ್ಟಾಗಿ ಪ್ರೋತ್ಸಾಹಿಸಿದಳು. ದೇವರು ನನಗೆ ಕಾಣಿಸಿ ನನಗೆ ಈ ಊರನ್ನು ಬಿಟ್ಟು ಕಲ್ದಿಯರ ಪ್ರದೇಶವನ್ನು ಹಾರಾನನ್ನು ಬಿಟ್ಟು ನಾವು ದೇವರು ತೋರಿಸಿದ ಕಾನಾನ್ಗೆ ಹೋಗಬೇಕಾದ್ರೆ ಆಕೆ ಗಂಡನ ಜೊತೆಗೆ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆದಳು, ವಿಧೇಯತೆ ತೋರಿಸಿದಳು. ಯಾವ ಒಂದು ಅಡ್ಡು ತರಲಿಲ್ಲ. ಅಲ್ಲಿ ಬೇಡ ನಾವು ಇಲ್ಲೇ ಇರೋಣ, ನಮ್ಮ ಬಂಧುಗಳ ಮಧ್ಯದಲ್ಲಿ ಇರೋಣ ಅಂತ ಆ ಮಾತುಗಳು ಬರಲಿಲ್ಲ. ಅಬ್ರಹಾಮನನ್ನು ಹಿಂಬಾಲಿಸ್ತಿದ್ದಳು. ದೇವರು ಕಾಣಿಸಿದನು, ಮಾತಾಡಿದನಂದರೆ ಇಷ್ಟು ದಿನ ನಾವು ವಿಗ್ರಹ ಆರಾಧನೆ ಮಾಡ್ತಾ ಇದ್ದೀವಿ, ಆ ದೇವರುಗಳು ಕಾಣಿಸಲಿಲ್ಲ, ಮಾತಾಡಲಿಲ್ಲ. ಆದರೆ ಇವತ್ತು ನಮಗೆ ನಮ್ಮ ಜೊತೆಗೆ ಕಾಣಿಸುವ ದೇವರು, ಮಾತಾಡಿಸುವ ದೇವರು, ನಡೆಸುವ ದೇವರಿದ್ದಾರಂತ ಅಬ್ರಹಾಮನು ಯಾವ ರೀತಿ ನಂಬಿ ನೀತಿಗೆ ಪಾತ್ರನಾದನು, ಸ್ಯಾರಳು ಕೂಡ ಅದೇ ರೀತಿಯಲ್ಲಿ ನಂಬಿದಳು, ನೀತಿವಂತಳಾದಳು. ನೀತಿವಂತರ ಲಿಸ್ಟ್ನಲ್ಲಿ, ಹೀರೋಸ್ ಆಫ್ ಫೇತ್ ಲಿಸ್ಟ್ನಲ್ಲಿ ಆಕೆ ಹೆಸರನ್ನು ನಾವು ನೋಡ್ತಾ ಇದ್ದೀವಿ. ಸಾರಳು ಕೂಡ ಗಡಿಬಿಡಿಯಾಗಿ ಶೋಧಿಸಲ್ಪಟ್ಟಳು, ಆದರೆ ಶೋಧನೆಯನ್ನು ಜಯಿಸಿದಳು. ಕೆಲವು ಸಾರಿ ನಮ್ಮ ಸ್ವಂತ ನಿರ್ಣಯಗಳ ಮೂಲಕ ಕೆಲವು ಶೋಧನೆಗಳಿಗೆ ಗುರಿಯಾಗ್ತೀವಿ. ಆಮೇಲೆ ದೇವರು ಅದರಿಂದ ಕೂಡ ನಮ್ಮನ್ನು ಅದ್ಭುತವಾಗಿ ಬಿಡಿಸ್ತಾನೆ. ವಾಗ್ದಾನವನ್ನು ಸಂದೇಹಿಸಿ ಹಾಗರಳನ್ನು ಕೊಟ್ಟಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಅತಿಥಿ ಸತ್ಕಾರ್ಯವನ್ನು ನಾವು ಮರಿಬಾರ್ದು, ಬಿಡಬಾರ್ದು. ಆಕೆ ಅತಿಥಿ ಸತ್ಕಾರ್ಯವನ್ನು ಮಾಡಿ ಆಶೀರ್ವಾದವನ್ನು ಹೊಂದಿದ್ದನ್ನು ನಾವು ನೋಡ್ತೀವಿ. ಆಕೆಯ ಹೆಸರು, ಅನೇಕ ಪುರುಷರ ಹೆಸರು ಬದಲಾವಣೆ ಆಯಿತು, ಆದರೆ ಸ್ತ್ರೀಯರಲ್ಲಿ ಪ್ರಥಮ ಸ್ತ್ರೀಯಾಗಿ ಆಕೆಯ ಹೆಸರನ್ನೇ ದೇವರು ಬದಲಾಯಿಸಿದರು. ಆಕೆಯ ಜೀವಿತ ಬದಲಾವಣೆ ಬಂತು. ಆಮೇಲೆ ಆಶೀರ್ವದಿಸಲ್ಪಟ್ಟ ಸ್ತ್ರೀಯಳಾಗಿದ್ದಳು, ಯೋಗ್ಯಳಾದ ಸ್ತ್ರೀಯಳಾಗಿದ್ದಳು. ಅನೇಕರಿಗೆ ಇವತ್ತು ಉಪಯೋಗಕರವಾಗಿದ್ದಾಳೆ, ಒಂದು ಮಾಡೆಲ್ ಆಗಿದ್ದಾಳೆ, ರೋಲ್ ಮಾಡೆಲ್ ಆಗಿ. ಸಾತ್ವಿಕ ಸದ್ಗುಣ ಇವು ನಮ್ಮಲ್ಲಿ ಇರಬೇಕು. ಸ್ಯಾರಳ ಕುಮಾರ್ತೆಯರೆಂದು ನಾವು ಕರೆಸಿಕೊಳ್ಳಬೇಕಂದ್ರೆ ಯಜಮಾನರಿಗೆ ವಿಧೇಯತೆ ತೋರಿಸಬೇಕು, ನಂಬಿಕೆಯಿಂದ ಜೀವಿಸಬೇಕು. ನಮ್ಮ ಕೊನೆ ಉಸಿರು ಇರುವವರು ಕೂಡ ಸೃಷ್ಟಿಕರ್ತನಾದ ಯಜಮಾನನಿಗೆ ನಂಬಿಕೆಯಿಂದ ಜೀವಿಸೋಣ. ಈ ಒಂದು ಸ್ತ್ರೀಯರ ಒಂದು ಸ್ಯಾರಳ ಜೀವಿತದಲ್ಲಿ ಶಿ ವಾಸ್ ಕಾಲ್ಡ್ ಎ ಬ್ಲೆಸ್ಸೆಡ್ ವುಮೆನ್. ಹರ್ ನೇಮ್ ವಾಸ್ ರಿಟನ್ ಇನ್ ಹೀರೋಸ್ ಆಫ್ ಫೇತ್. ನಾವು ಕೂಡ ಧನ್ಯರಂತ ಕರೆಸ್ಕೊಳ್ಬೇಕು. ಸ್ಯಾರಳನ್ನು ಕೂಡ ನಾವು ದೃಷ್ಟಿಸಬೇಕು, ಆಕೆಯ ಬಗ್ಗೆ ನಾವು ಧ್ಯಾನಿಸಬೇಕು. ಯಾಕಂದರೆ ವಾಕ್ಯವು ಹೇಳ್ತಾ ಇದೆ, ಸ್ಯಾರಳನ್ನು ನೀವು ದೃಷ್ಟಿಸಿರಿ. ನಾವು ಸ್ವತಂತ್ರರು, ಯಾಕಂದರೆ ಸ್ಯಾರಳು ಸ್ವತಂತ್ರಳು, ಹಾಗರರು ದಾಸಳಾಗಿದ್ದರು. ಯೇಸು ಸ್ವಾಮಿ ನಮ್ಮನ್ನು ಸ್ವತಂತ್ರರಾಗಿ ಮಾಡಿದ್ದಾರೆ, ಅಬ್ರಹಾಮನ ವಂಶಸ್ಥರಲ್ಲಿ ಜನ್ಮಿಸಿ. ಹಾಗಾಗಿ ನಾವು ಕೂಡ ಇವತ್ತು ಧನ್ಯರಾಗಿದ್ದೇವೆ.
ಅನೇಕ ವಿಷಯಗಳನ್ನು ಸ್ಯಾರಳ ಕುರಿತು ದೇವರ ಆತ್ಮನ ನನ್ನೊಂದಿಗೆ ನಿನ್ನೊಂದಿಗೆ ಮಾತಾಡಿದ್ದಾರೆ. ನಾವು ಕೂಡ ನಂಬಿಗಸ್ತರಾಗಿ ಯಜಮಾನರಿಗೆ, ಈ ಲೋಕದ ಯಜಮಾನರಿಗೆ, ಪರಲೋಕದ ಯಜಮಾನನಿಗೆ ನಂಬಿಗಸ್ತರಾಗಿ ಜೀವಿಸುವ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಅವರು ಯಾವ ರೀತಿ ಆ ಒಂದು ಬರುವ ಲೋಕಕ್ಕಾಗಿ ಅವರು ಕಾದುಕೊಂಡಿದ್ರು, ಆವಾಗಿನ ಕಾಲದಲ್ಲಿ ವಾಗ್ದಾನ ಮಾಡಿದ ದೇಶಕ್ಕಾಗಿ ಅವರು ಕಾದುಕೊಂಡಿದ್ರು. ನಾವು ಕೂಡ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ಬಂದು ಕರ್ಕೊಂಡು ಹೋಗ್ತೀನಂತ. ಹಾಗಾಗಿ ಆ ಪರಲೋಕದ ವಾಗ್ದಾನ ದೇಶಕ್ಕಾಗಿ ನಮ್ಮನ್ನು ನಾವು ಸಿದ್ಧಗೊಳಿಸ್ಕೊಳ್ಳೋಣ. ನಾವು ಯಾರೂ ಪರ್ಫೆಕ್ಟ್ ಅಲ್ಲ, ಬಲಹೀನತೆಗಳು ಇರ್ತವೆ ನಮ್ಮಲ್ಲಿ. ಆದರೆ ಆ ಬಲಹೀನತೆಗಳನ್ನು ಬಿಟ್ಟು ಹಳೆಯ ಸ್ವಭಾವವನ್ನು ಬಿಟ್ಟು ಕ್ರಿಸ್ತನಲ್ಲಿ ಹೊಸದವರಾಗಿ ನಾವು ಜೀವಿಸೋಣ. ಸ್ಯಾರಳ ಕುಮಾರ್ತೆಯರಾಗಿ ಜೀವಿಸುವ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, 10 ವಿಷಯಗಳು ಸ್ಯಾರಳ ಕುರಿತು ನಾವು ಕಲ್ತಿದ್ದೇವೆ. ಒಂದು ವಯಸ್ಸು ಅಡ್ಡಿಯಲ್ಲ ಕರ್ತನೆ. ಇವತ್ತು ನಮಗೆ ಅನೇಕರಿಗೆ ವಯಸ್ಸು ಅಡ್ಡಿ ಆಗದಂತೆ ಕೆಲವರು ನೆಪಗಳನ್ನು ಹೇಳ್ಕೊಳ್ತಾ ನಿನ್ನ ಸನ್ನಿಧಾನದಲ್ಲಿ ಕಾಣಿಸ್ಕೊಳ್ಳದೆ ಇರ್ತಾರಪ್ಪ. ಆ ವಯಸ್ಸು ಅಡ್ಡಿ ಆಗದಂತೆ ಕರ್ತನೆ, ಯಾವ ರೀತಿ ಅವರು ದೈವಿಕ ಕರಿಗೆ ಹೂಗೊಟ್ಟು ಆಕೆ ಯಜಮಾನನನ್ನು ಹಿಂಬಾಲಿಸಿ ಒಂದು ಅಡ್ಡಾಗಿರಲಿಲ್ಲ. ಇವತ್ತು ದೇವರ ಕಾರ್ಯಗಳಿಗೆ ಅನೇಕ ಪಾಶ್ರಮಗಳು ಕೂಡ ಅಡ್ಡು ಬಂಡೆಗಳಾಗಿದ್ದರೆ ಆ ರೀತಿಯಾಗದಂತೆ ಸ್ಯಾರಳನ್ನು ನಮ್ಮ ಮುಂದೆ ದೃಷ್ಟಿಸಲಿಕ್ಕೆ ಮಾದರಿಯಾಗಿ ಇಟ್ಟಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಸೇವೆ ಸಮೃದ್ಧಿಯಾಗಿ ನಡಿಲಿ ಕರ್ತನೆ. ಅಪ್ಪ, ಇದು ಕರ್ತನೆ ಅನೇಕ ವಿಷಯಗಳು ಸ್ಯಾರರ ಕುಮಾರ್ತೆಯರಂತ ನಾವು ಕರೆಸ್ಕೊಳ್ಬೇಕಂತ ನೀನು ಬಯಸ್ತಾ ಇದ್ದಿ ಕರ್ತನೆ. ಹೌದು ರಾಜ, ನಾವು ಸ್ವತಂತ್ರರಾಗಿ ನಮ್ಮನ್ನು ನಿನ್ನ ಕುಮಾರನನ್ನು ಕಳಿಸಿ, ವಾಗ್ದಾನ ಪುತ್ರನನ್ನು ಕಳಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ಸ್ವತಂತ್ರರಾಗಿ ಮಾಡಿದ ಸ್ವಾಮಿ, ನಿನಗೆ ವಂದನೆಗಳು. ಪವಿತ್ರಾತ್ಮರೇ, ಅನೇಕ ವಿಷಯಗಳನ್ನು ನೀವು ಕಲಿಸಿಕೊಟ್ಟಿದ್ರಿ. ಸ್ತ್ರೀಯರು ಯಾವ ರೀತಿ ಇರಬೇಕು, ಯಾವ ಗುಣಗಳನ್ನು ನಾವು ಹೊಂದಬೇಕು, ಒಳಗಿನ ಅಲಂಕಾರವೇ ನಮ್ಮ ಅಲಂಕಾರವಾಗಿರಬೇಕು. ಈ ಲೋಕದ ಮೇಲಿನ ಈ ಸೌಂದರ್ಯಕ್ಕನ್ನ ಅಂತರಂಗ ಸೌಂದರ್ಯವನ್ನು ಕೋರುವ ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ ಕರ್ತನೆ. ಈ ದಿನ ವಾಕ್ಯ ಕೇಳಿಸಿಕೊಂಡ ಪ್ರತಿಯೊಬ್ಬರ ಜೀವನದಲ್ಲಿ ಹಳೆಯ ಸ್ವಭಾವಗಳು ಹೋಗಿ ಹೊಸ ಸ್ವಭಾವವು ಯೇಸು ನಾಮದಲ್ಲಿ ಬರಲಿ ಕರ್ತನೆ. ಬಂಜೆಯರಿಗೆ ಎಷ್ಟು ಮಂದಿ ಕೇಳಿಸ್ಕೊಳ್ತಾ ಇದ್ದಾರೆ ಈ ವಾಕ್ಯಗಳು. ಯೇಸು ನಾಮದಲ್ಲಿ ಸ್ತ್ರೀ ಧರ್ಮ ನಿಂತರೂ ಸ್ಯಾರಳ ಗರ್ಭವನ್ನು ತೆರೆದ ದೇವರೇ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಕರ್ತನೆ. ನಿನಗೆ ಸಮಸ್ತ ಸಾಧ್ಯವು ಕರ್ತನೆ. ಈ ದಿನ ಕರ್ತನೆ, ಬಂಜಿಯರಾಗಿ 13 ವರ್ಷ, 25 ವರ್ಷ, ಕರ್ತನೆ 40 ವರ್ಷ, ಎಷ್ಟು ವರ್ಷದವರಾಗಿದ್ದರು ಯೇಸು ನಾಮದಲ್ಲಿ ಗರ್ಭವು ತೆರೆಯಲ್ಪಡಲ. ಅದು ನೀನು ಕೊಡುವ ಬಹುಮಾನವು ಪ್ರತಿಫಲವಾಗಿದೆ ಕರ್ತನೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಈ ದಿನ ಈ ಒಂದು ಗಿಲ್ಗಾಲ್ನಲ್ಲಿ ಕರ್ತನೆ ಕೂಡಿ ಬಂದ ಈ ಗಿಲ್ಗಾಲ್ ಕುಟುಂಬವನ್ನು ಆಶೀರ್ವದಿಸಿ ನಂಬಿಗಸ್ತರಾಗಿ ಇಷ್ಟು ವರ್ಷ ಅವರು ಸೇವೆ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತಿಫಲ ಕೊಡ್ರಿ ಕರ್ತನೆ. ಅಪ್ಪ, ಕಡಿಗುಡ್ಡೆ ಅಯ್ಯ ಅವ್ರನ್ನು, ಡ್ಯಾನಿಯಲ್ ಅಯ್ಯ ಅವ್ರನ್ನು, ಸ್ಯಾರಾ ದೀಪ ಅವ್ರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ನಿಜವಾಗಿ ಅವರು ಕೂಡ ಒಂದು ಬ್ಲೆಸ್ಸೆಡ್ ವುಮೆನ್ ಆಗಿ ಅನೇಕ ಸ್ತ್ರೀಯರ ಒಂದು ಕ್ಯಾರೆಕ್ಟರ್ ಮೂಲಕ ಕರ್ತನೆ ಅಪ್ಪ ಪ್ರತಿ ಸ್ತ್ರೀಯನ್ನು ಬಲಪಡಿಸಲಿಕ್ಕೆ ಈ ಒಂದು ಸ್ತ್ರೀಯರ ಕುರಿತು ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೇಳಿಸಿಕೊಂಡು ಬಲಗೊಂಡವರಾಗಿ ನಿನ್ನನ್ನು ಹಿಂಬಾಲಿಸುವವರಾಗಿ ಆಶೀರ್ವದಿಸಬೇಕೆಂದು ಅತಿ ಬೇಗನೆ ಬರುತ್ತಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಕೇಳಿ ನಂಬಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಕುಮಾರನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ಕೂಡಿ ಬಂದ ನಮ್ಮೆಲ್ಲರಿಗೂ ಈ ಸಂಸ್ಥೆಗೂ ಇವಾಗಲೂ ಸದಾಕಾಲ ನಿನ್ನ ಬರೋಣವರು ಕೂಡ ನಿನ್ನ ಸಾನ್ನಿಧ್ಯ ನಮ್ಮೊಂದಿಗಿದ್ದು ನಡೆಸಲಿ. ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಸ್ಯಾರಾ ದೀಪು ಅವರೇ, ನಿಮಗೆ ವಂದನೆಗಳು. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್.